ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀವಿ ತಂದೆ. ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ತಂದೆಯ ದೇವರೇ. ನಿಮಗೋಸ್ಕರ ನಿಮ್ಮ ಮಗನು ಹೇಗೆ ಕಷ್ಟಪಟ್ಟಿದ್ದಾನೋ ಎಂಬ ಸಂಗತಿಗಳನ್ನು ತಿಳಿದುಕೊಂಡು ಈ ಕೊನೆಯ ದಿನದಲ್ಲಿ ಇದ್ದಂಥ ತಂದೆಯ ದೇವರೇ, ನಿಮ್ಮ ಮಕ್ಕಳಾಗಿರುವಂಥ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಎಂದು ತಿಳಿದುಕೊಂಡು ನಮ್ಮ ಮಧ್ಯದಲ್ಲಿ ತಪ್ಪುಗಳಿದ್ದರೆ ವಾಕ್ಯದ ಮೂಲಕ ಸರಿ ಮಾಡಿಕೊಂಡು ಈ ಸಮಾಜದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ಶ್ರೇಷ್ಠ ಮಕ್ಕಳಾಗಿ ಜೀವಿಸಿ ತಂದೆ ಈ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ನಮ್ಮೆಲ್ಲರಿಗೆ ಸಹಾಯವನ್ನು ದಯಪಾಲಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 6ನೇ ಭಾಗ. ಈ 6ನೇ ಭಾಗದಲ್ಲಿ ಸುವಾರ್ತೆ ನಿಮಿತ್ತವಾಗಿ 2ನೇ ಪ್ರಯಾಣದಲ್ಲಿ 2ನೇ ಭಾಗ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನಿದ್ದಾನೆ ನೋಡಿ, ಕ್ರಿಸ್ತನನ್ನು ನಂಬದೇ ಇರುವಾಗ ಆತನು ಹೇಗೆ ಇದ್ದ, ಯಾವ ರೀತಿ ನಡ್ಕೊಂಡ, ದೇವರ ಸಭೆಯನ್ನು ಯಾವ ರೀತಿ ಹಾಳು ಮಾಡಿದ, ಯಾವ ಪಟ್ಟಣದಲ್ಲಿ ಇದ್ದಾತನು, ಯಾವ ಗೋತ್ರಕ್ಕೆ ಸಂಬಂಧಪಟ್ಟ ಆತನು ಎಂಬುವಂಥ ಅಂಶವನ್ನು ಏನ್ರಿ ಪೌಲನ ಇತಿಹಾಸ 1ನೇ ಭಾಗದಲ್ಲಿ ಇರುತ್ತೆ. ಕ್ರಿಸ್ತನನ್ನು ನಂಬದೇ ಇರುವಾಗ ನಡೆದಿರುವಂಥ ಘಟನೆಗಳು, ಕ್ರಿಸ್ತನನ್ನು ನಂಬಿದ ನಂತರ ಏನು ನಡೆದಿದೆ, ಕ್ರಿಸ್ತನ ಅಂದರೆ ಸೌಲನಿದ್ದ ನೋಡಿ ಪೌಲನು, ಅಪೊಸ್ತಲನಾಗಿರುವಂಥ ಪೌಲನು. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಪೌಲನ ಇತಿಹಾಸ ನೋಡುವಾಗ ಬಹಳ ದೊಡ್ಡ ಇತಿಹಾಸ ಇರುತ್ತೆ. ಪತ್ರಿಕೆಗಳನ್ನು ಕೂಡ ನೋಡುವಾಗ ಅನೇಕ ಪತ್ರಿಕೆಗಳನ್ನು ಬರೆದಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ 1ನೇ ಪತ್ರಿಕೆ, 2ನೇ ಪತ್ರಿಕೆ, ತಿಮೋಥೆಯನಿಗೆ 1ನೇ ಪತ್ರಿಕೆ, 2ನೇ ಪತ್ರಿಕೆ, ತೀತನಿಗೆ ಬರೆದ ಪತ್ರಿಕೆ, ಫಿಲೋಮ, ಹಿಬ್ರಿಯ, ಈ ಪತ್ರಿಕೆಗಳನ್ನು ಅಪೊಸ್ತಲನಾಗಿರುವಂಥ ಪೌಲನು ಬರೆದಿದ್ದಾನೆ. ದೇವರ ವಾಕ್ಯವನ್ನು ಸಾರಿದ್ದಾನೆ, ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ, ಅನೇಕ ಶ್ರಮೆಗಳನ್ನು ಅನುಭವಿಸಿದ್ದಾನೆ. ಆತನ ಇತಿಹಾಸವನ್ನು ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕು. ಆತನ ಇತಿಹಾಸವನ್ನು ತಿಳಿದುಕೊಳ್ಳದೆ ಹೋದರೆ ನಾವು ಭಕ್ತಿಯಲ್ಲಿ ಅಭಿವೃದ್ಧಿ ಆಗುವುದಿಲ್ಲ ರೀ. ನಾವು ಭಕ್ತಿಯಲ್ಲಿ ಬೆಳಿಬೇಕು, ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ನಾವು ಮಾಡಬೇಕು ಅಂದಾಗ ಖಂಡಿತವಾಗಿ ಇವರ ಇತಿಹಾಸ, ಭಕ್ತರ ಇತಿಹಾಸವನ್ನು ತಿಳ್ಕೊಳ್ಬೇಕು. ನಾವು ಭಕ್ತರ ಇತಿಹಾಸವನ್ನು ತಿಳಿದುಕೊಂಡ ನಂತರ ಅವರು ಯಾವ ರೀತಿ ನಡ್ಕೊಂಡಿದ್ದಾರೋ ನಾವು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ಬೇಕು. ಅಪೊಸ್ತಲನಾಗಿರುವಂಥ ಪೌಲನು ಕ್ರಿಸ್ತನನ್ನು ನಂಬದೇ ಇರುವಾಗ ಒಂದು ಭಾಗ, ನಂಬಿದ ನಂತರ ಅದು 2ನೇ ಭಾಗ, ಆನಂತರ ಸುವಾರ್ತೆಗೋಸ್ಕರ ಪ್ರಯಾಣ ಮಾಡುವಂಥದ್ದು. ಸುವಾರ್ತೆಗೋಸ್ಕರ 1ನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ ಅಂತ ಇರುತ್ತೆ. ಆನಂತರ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರಯಾಣ ಮಾಡಿದ್ದು, ರೋಮಾಪುರಕ್ಕೆ ಪ್ರಯಾಣ ಮಾಡಿದ್ದು, ಇವೆಲ್ಲ ಕೂಡ ನಾವು ನೋಡಬೇಕು. ಯಾಕೆಂದರೆ ಪ್ರಯಾಣದ ನಮಗೇನ್ರಿ, ನಮ್ಗೆ ಯಾಕೆ ಬೇಕ್ರಿ ಅಂತ ನೀವು ಅಂದ್ಕೋಬೋದು. ಆಶೀರ್ವಾದ, ಪ್ರಾರ್ಥನೆಗಳು, ಸಮಸ್ಯೆಗಳು ಪರಿಹಾರ ಇವಿದ್ರೆ ಸಾಕು, ನಮಗೆ ಏಸಯ್ಯನನ್ನು ನಂಬಿಕೊಂಡ್ರೆ ಸಾಕು ಅಂತ. ಏಸಯ್ಯನನ್ನು ನೀನು ನಂಬಿಕೊಂಡಿದ್ದೀಯಂದರೆ ಅವರ ಬಗ್ಗೆ ಗೊತ್ತಾಗಬೇಕು ನಿಮಗೆ. ಗೊತ್ತಾಗದೆ ಹೋದರೆ, ಅರ್ಥ ಮಾಡಿಕೊಳ್ಳದೆ ಹೋದರೆ ಪ್ರಿಯರ ದೇವರ ಮಕ್ಕಳಿರ ನಾವು ಪರಲೋಕಕ್ಕೆ ಹೋಗೋದಿಲ್ಲ ರೀ. ಇದು ಖಂಡಿತವಾದಂಥ ಮಾತು, ಪ್ರೀತಿಯಿಂದ ನಾನು ಹೇಳುವಂಥ ಮಾತು. ಯಾಕೆಂದರೆ ಕೊನೆಯ ದಿನಗಳಲ್ಲಿದ್ದೀವಿ, ಅರ್ಥ ಮಾಡಿಕೊಳ್ಳೋಣ. ನೋಡಿ, 5ನೇ ಭಾಗ ತನಕ ಮುಗಿದಿದೆ ರೀ. ಹೋದ ವರ್ಷನೇ ಈ ಅಪೊಸ್ತಲನಾಗಿರುವಂಥ ಪೌಲನ ಬಗ್ಗೆ ಸುಮಾರು ಒಂದು 5 ಭಾಗ ಮಾತನಾಡಿ ಆನಂತರ ನಿಲ್ಲಿಸಿದೆ. ಎಲ್ಲಿ ನಿಲ್ಲಿಸಿದ್ದೀನೋ ಅಲ್ಲಿಂದ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ.
ಈ ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ, ಕ್ರಿಸ್ತನನ್ನು ನಂಬದೇ ಇರುವಾಗ ನಂಬಿದ ನಂತರ ಮೊದಲನೇ ಪ್ರಯಾಣ, ಆನಂತರ ಮೊದಲನೇ ಪ್ರಯಾಣ ಆದ ನಂತರ ಅಂತಿಯೋಕ್ಯದಲ್ಲಿ ನಡೆದಂಥ ಘಟನೆಗಳು, ವಿವಾದಗಳು, ಆನಂತರ ಪೌಲನಿಗೂ ಬರ್ನಬನಿಗೂ ಮಧ್ಯದಲ್ಲಿ ವಿವಾದ ನಡೆಯುತ್ತೆ. ಎರಡನೇ ಪ್ರಯಾಣದಲ್ಲಿ ಬರ್ನಬನು ಪೌಲನು ದೂರವಾಗ್ತಾರೆ, ಬೇರೆ ಆಗ್ತಾರೆ. ಅಂದರೆ ಬರ್ನಬ ಬಂದು ಬೇರೆ ಕಡೆ ಸುವಾರ್ತೆಗೆ ಹೊರಟೋಗ್ತಾನೆ, ಪೌಲನು ಇನ್ನೊಂದು ಕಡೆಗೆ ಹೊರಟೋಗ್ತಾನೆ ಸುವಾರ್ತೆಗೋಸ್ಕರ. ಅದು ಕೆಲವು ವಿಷಯಗಳನ್ನು ಆಲ್ರೆಡಿ 5ನೇ ಭಾಗದಲ್ಲಿ ಮಾತಾಡಿದ್ದೀವಿ. ಓಕೆನಾ. ಈಗ 6ನೇ ಭಾಗ, ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 6ನೇ ಭಾಗ. ಇದರಲ್ಲಿ ಸುವಾರ್ತೆ ನಿಮಿತ್ತವಾಗಿ 2ನೇ ಪ್ರಯಾಣ, ಈ 2ನೇ ಪ್ರಯಾಣದಲ್ಲಿ 2ನೇ ಭಾಗ. ಆದ್ದರಿಂದ ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿ, ವಾಕ್ಯಗಳನ್ನು ಪರಿಶೋಧನೆ ಮಾಡಿ. ಓಕೆನಾ ಪ್ರಿಯರೇ? ಪರಿಶೋಧನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ 2ನೇ ಪ್ರಯಾಣ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು. 2ನೇ ಪ್ರಯಾಣ ಅಂದರೆ ಸುವಾರ್ತೆ ನಿಮಿತ್ತವಾಗಿ ಪ್ರಯಾಣ. ಪ್ರಿಯರ ದೇವ್ರ ಮಕ್ಕಳಿರ, 1 ದಿನ 2 ದಿನ ಇಲ್ಲ 1 ವಾರ 2 ವಾರ ಅಲ್ಲ. ಮೊದಲನೇ ಪ್ರಯಾಣ ಮಾಡಿದಾಗ ಸುಮಾರು 2.5 ವರ್ಷ ಆತನು ಹೊರಗಡೆನೇ ಇದ್ದಾನೆ. ಅಂತಿಯೋಕ್ಯ ಎನ್ನುವಂಥ ಪಟ್ಟಣ ಇದೆ ನೋಡಿ, ಸಿರಿಯಾ ಪ್ರಾಂತದಲ್ಲಿ ಅಂತಿಯೋಕ್ಯ ಪಟ್ಟಣ ಇದೆ. ಈ ಅಂತಿಯೋಕ್ಯ ಪಟ್ಟಣದಲ್ಲಿ ಕೇಂದ್ರ ಸ್ಥಾನ ಮಾಡಿಕೊಂಡು ಅಲ್ಲಿಂದ ಅನೇಕ ಪ್ರಾಂತಗಳಿಗೆ ಹೋಗಿ ಸುವಾರ್ತೆ ಮಾಡಿ ಮತ್ತೆ ಅಲ್ಲಿಗೆ ಸೇರಿಕೊಳ್ಳುವಂಥದ್ದು, ಅಂತಿಯೋಕ್ಯ ಪಟ್ಟಣಕ್ಕೆ. ಓಕೆನಾ? ಈ ರೀತಿಯ ಆತನು ಸೇವೆ ಮಾಡಿದ್ದಾನೆ. ಇವಾಗ ನೋಡಿ, ನಾವು ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಕೊಂಡಿದ್ವಿ. ಎಲ್ಲಿಗಾದರೂ ಸುವಾರ್ತೆಗೆ ಹೋದರೆ 1 ದಿನ 2 ದಿನ 3 ದಿನ ಹೋಗ್ತೀವಿ, ಮತ್ತೆ ಸೀದಾ ನಮ್ಮ ಮನೆಗೆ ನಾವು ಬಂದು ಸೇರಿಕೊಳ್ತೀವಿ. ಅದೇ ಪ್ರಕಾರ ಅಪೊಸ್ತಲನಾಗಿರುವಂಥ ಪೌಲನು ಅಂತಿಯೋಕ್ಯದಲ್ಲಿ ಮನೆ ಮಾಡಿಕೊಂಡಿದ್ದಾನೆ. ಅಲ್ಲಿಂದ ಅಲ್ಲಿನೂ ಸಭೆ ಸ್ಥಾಪನೆಯಾಗಿದೆ. ಅಲ್ಲಿಂದ ಅನೇಕ ಪ್ರಾಂತಗಳಿಗೆ ಹೋಗಿ ಸುವಾರ್ತೆ ಮಾಡಿ ಬಂದು ಮತ್ತೆ ತಾನು ಇರುವಂಥ ಒಂದು ಸ್ಥಳಕ್ಕೆ ಸೇರಿಕೊಳ್ಳುವಂಥದ್ದು. ಇವಾಗ 2ನೇ ಪ್ರಯಾಣ ಎಲ್ಲಿಂದ ಪ್ರಾರಂಭವಾಗುತ್ತೆ, ಎಷ್ಟನೇ ಅಧ್ಯಾಯದಿಂದ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 40ನೇ ವಚನವನ್ನು ಒಂದು ಸಾರಿ ನೋಡೋಣ. 15ನೇ ಅಧ್ಯಾಯ 40ನೇ ವಚನದಿಂದ ನೋಡೋಣ. 15ನೇ ಅಧ್ಯಾಯ 40ನೇ ವಚನ 41ನೇ ವಚನ. ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರರಿಂದ ಕರ್ತನ ಕೃಪಾಶಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ ಹೊರಟು ಸಿರಿಯಾ ಕಿಲ್ಕಿಯಾ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು ಅಂತ. ಅಂದರೆ ಮೊದಲನೇ ಪ್ರಯಾಣ ಮಾಡಿರ್ತಾರೆ ನೋಡಿ, ಹೊಸ ಪ್ರಾಂತಕ್ಕೆ. ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯೇಸು ಕ್ರಿಸ್ತರ ಬಗ್ಗೆ ಯಾಕೆ ಹೇಳಬೇಕು? ಆತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ. ಯಾಕೆಂದರೆ ಯೆಹೂದ್ಯರ ಮಧ್ಯದಲ್ಲಿ ನೋಡುವಾಗ ಕ್ರಿಸ್ತನು ಬರ್ತಾನೆ, ಕ್ರಿಸ್ತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ಆತನ ಮೂಲಕನೇ ನಾವು ಪರಲೋಕಕ್ಕೆ ಹೋಗುತ್ತೇವೆ. ಪರಲೋಕದಲ್ಲಿದ್ದಂಥ ತಂದೆಯ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇವೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಯೆಹೂದ್ಯರು ಆ ಕ್ರಿಸ್ತನಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಆಲ್ರೆಡಿ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದು ಸಿಲುಬೆ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗಿದ್ದಾರೆ. ಆನಂತರ ಶಿಷ್ಯರಿಗೆ ಹೀಗೆ ಸುವಾರ್ತೆ ಮಾಡಿ ಅಂತ ಏನೇನು ಹೇಳಬೇಕೋ ಎಲ್ಲ ಹೇಳಿ ಯೇಸು ಕ್ರಿಸ್ತರು ಪರಲೋಕಕ್ಕೆ ಹೋಗಿರ್ತಾರೆ. ಇವಾಗ ರಕ್ಷಣೆ ಬೇಕು. ಮೊಟ್ಟ ಮೊದಲು ಯೆಹೂದ್ಯರಲ್ಲಿ ಭಕ್ತರಿದ್ದಾರೆ ಕೆಲವರು, ಅವರೆಲ್ಲರಿಗೆ ಮೊದಲನೇದಾಗಿ ತಿಳಿಸ್ಬೇಕು ಅಂತ ಅಪೊಸ್ತಲನಾಗಿರುವಂಥ ಪೌಲನು ಬಹಳ ಪ್ರಯಾಸ ಪಡ್ತಾನೆ. ಮೊದಲನೇದಾಗಿ ನನ್ನ ಸ್ವಂತ ಜನಾಂಗದವರನ್ನು ನಾನು ಕಾಪಾಡಿಕೊಳ್ಬೇಕು ಅಂತ ಬಹಳ ಕಷ್ಟಪಡ್ತಾನೆ ಪ್ರಿಯರೇ. ಆತನು ಎಲ್ಲೆಲ್ಲಿ ಯೆಹೂದ್ಯರ ಬಳಿಯಲ್ಲಿ ಹೋಗಿ ಸುವಾರ್ತೆ ಮಾಡುವಂಥದ್ದು, ವಾದಿಸುವಂಥದ್ದು ಅಂದರೆ ಬರುವಂಥ ಯೇಸು ಕ್ರಿಸ್ತನ್, ಅಂದರೆ ನಮ್ಮ ಮಧ್ಯದಲ್ಲಿ ಬರಬೇಕಾದಂಥ ಕ್ರಿಸ್ತರಿದ್ದಲ್ಲ, ಆ ಕ್ರಿಸ್ತರು ಬಂದಿದ್ದಾರೆ. ಆ ಕ್ರಿಸ್ತನ್ ಬೇರೆ ಯಾರೂ ಇಲ್ಲ, ಯೇಸುನೇ ಆತನನ್ನು ಸಿಲುಬೆಗೆ ಹಾಕಿ ಕೊಂದಾಕಿದ್ದಾರೆ. ಆತನನ್ನು ಸಮಾಧಿ ಮಾಡಿದ ನಂತರ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಇದಕ್ಕೆ ನಾವು ಸಾಕ್ಷಿಗಳು, ಅಪೊಸ್ತಲರಿದ್ದಾರೆ. ಅದೇ ಪ್ರಕಾರ ನಾನು ಕೂಡ ನೋಡಿದ್ದೀನಿ. ನನಗೆ ಯೇಸು ಕ್ರಿಸ್ತರು ದರ್ಶನ ಕೊಟ್ಟಿದ್ದಾರೆ. ನಾನು ಕ್ರಿಸ್ತನನ್ನು ನಂಬದೇ ಇದ್ದಾಗ ನಾನು ದೊಡ್ಡ ಕ್ರೂರನು,
ಅಂತ ಇವೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತರ ಬಗ್ಗೆ ಇಲ್ಲಾಂದರೆ ಸಭೆಯನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು, ನೂತನ ಒಡಂಬಡಿಕೆಯನ್ನು ಕುರಿತು ಅದ್ಭುತ ರೀತಿಯಲ್ಲಿ ವಿವರಿಸ್ತಾನೆ. ಈಗ ಎರಡನೇ ಪ್ರಯಾಣ ಎಲ್ಲಿಂದ ಪ್ರಾರಂಭವಾಗುತ್ತೆ, ಎಲ್ಲಿ ಮುಗಿಯುತ್ತೆ ಅಂತ ನೋಡುವಾಗ 15ನೇ ಅಧ್ಯಾಯ 40ನೇ ವಚನದಿಂದ ಪ್ರಾರಂಭವಾಗುತ್ತೆ. 18ನೇ ಅಧ್ಯಾಯ 22ನೇ ವಚನದವರೆಗೆ ಓದುವಾಗ 22ನೇ ವಚನಕ್ಕೆ ಆತನು ಎಲ್ಲಿಂದ ಪ್ರಯಾಣ ಮಾಡಿದ್ದಾನೋ ಅಲ್ಲಿಗೆ ಮತ್ತೆ ಸೇರಿಕೊಳ್ತಾನೆ. ಅಂದರೆ ಅಂತಿಯೋಕ್ಯದಿಂದ ಪ್ರಯಾಣ ಮಾಡ್ತಾನೆ. ಅಂತಿಯೋಕ್ಯದಿಂದ ಪ್ರಯಾಣ ಮಾಡಿ ಏನ್ರೆ ಅಲ್ಲಲ್ಲಿ ಕೆಲವು ಪಟ್ಟಣಗಳಿಗೆ ಸುವಾರ್ತೆಯನ್ನು ಸಾರಿ ಎಲ್ಲ ಪ್ರಾಂತಕ್ಕೆ ಹೋಗಿ ಅನೇಕ ನಿಂದನೆಗಳು, ಅನೇಕ ಅವಮಾನಗಳು, ಅನೇಕ ಕಷ್ಟಗಳು ಅನುಭವಿಸಿ ಮತ್ತೆ ತಾನಿರುವಂಥ ಸ್ಥಳಕ್ಕೆ ಸೇರಿಕೊಳ್ತಾನೆ. ಸುಮಾರು ಎಷ್ಟು ಕಿಲೋಮೀಟ್ರ್ ಪ್ರಯಾಣ ಆಗಿದೆ, ಎಷ್ಟು ವರ್ಷ ಆತನು ತಿರುಗಾಡಿದ್ದಾನೆ, ಸೇವೆ ಮಾಡಿದ್ದಾನೆ, ಯಾವ ರೀತಿ ಕಷ್ಟಪಟ್ಟಿದ್ದಾನೆ ಎನ್ನುವಂಥ ಸಂಗತಿಗಳನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಈ ದಿನಗಳಲ್ಲಿ ಈ ಅಂಶಗಳು ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ ಈ ಅಂಶಗಳು ಖಂಡಿತವಾಗಿ ಕೇಳಲೇಬೇಕಾದಂಥ, ತಿಳ್ಕೊಳ್ಳೇಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶಗಳು. ಬೈಬಲಲ್ಲಿ ಮಹಾಜ್ಞಾನ ಇದೆ ರೀ, ಶ್ರೇಷ್ಠವಾದಂಥ ಜ್ಞಾನ ಇದೆ. ಈ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅಂತ್ಯೋಕ್ಯ ಯಾರೋ ಮಾರ್ಕ್ ಹಾಕಿದ್ದಾರೆ ನೋಡಿ. ಈ ಅಂತ್ಯೋಕ್ಯದಿಂದ ಕಿಲಿಕ್ಯಗೆ ಬರ್ತಾರೆ, ಕಿಲಿಕ್ಯದಿಂದ ಆನಂತರ ದೆರ್ಬೆಗೆ ಬರ್ತಾರೆ. ಎರಡನೇ ಪ್ರಯಾಣದಲ್ಲಿ ದೆರ್ಬೆಯಿಂದ ಲುಸ್ತ್ರಕ್ಕೆ ಬರ್ತಾರೆ, ಲುಸ್ತ್ರದಿಂದ ಇಕೋನಿಯಕ್ಕೆ ಬರ್ತಾರೆ, ಇಕೋನಿಯದಿಂದ ಪಿಸಿದ್ಯ, ಆನಂತರ ಪೃಗ್ಯ, ಆನಂತರ ಗಲಾತ್ಯ. ಓಕೆ, ಆಮೇಲೆ ನೋಡೋಣಂತೆ. ಕೊನೆಯದಾಗಿ ಮತ್ತೊಂದು ಸಾರಿ ನೋಡೋಣ ಮ್ಯಾಪ್ನಲ್ಲಿ. ಪ್ರತಿಯೊಬ್ಬರು ಕೂಡ ಬೈಬಲ್ ಓಪನ್ ಮಾಡ್ಕೊಳ್ಳಿ. ಬೈಬಲ್ ಗ್ರಂಥದಲ್ಲಿ ಕೊನೆ ಪೇಜ್ನಲ್ಲಿ ಮ್ಯಾಪ್ ಇರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಪ್ ಇರ್ಬೋದು, ಇಲ್ಲ ಕಲರ್ ಮ್ಯಾಪ್ನೂ ಇರ್ಬೋದು. ಓಕೆನಾ, ಅದು ನೋಡ್ಕೊಳ್ಳಿ. ಇವಾಗ ಗಲಾತ್ಯದಿಂದ ಮುಸ್ಯ, ಮುಷ್ಯದಿಂದ ತ್ರೋವದಿಂದ ಸಮುತ್ರೋಯ ಅಂತಿದೆ ನೋಡಿ. ಅಲ್ಲಿಂದ ನಯಪೋಲಿದಿಂದ ಫಿಲಿಪ್ಪು ಪಟ್ಟಣ ಇದೇನೆ. ನಯಪೋಲಿದಿಂದ ಫಿಲಿಪ್ಪು ಎನ್ನುವಂಥ ಪಟ್ಟಣ. ಓಕೆ, ಈ ಫಿಲಿಪ್ಪು ಎನ್ನುವಂಥ ಪಟ್ಟಣದವರೆಗೆ ಬಂದು ಕಳೆದ 5ನೇ ಭಾಗದಲ್ಲಿ ನಾವು ನಿಲ್ಲಿಸಿದ್ದೀವಿ ಪ್ರಿಯರೇ. ಅಲ್ಲಿ ತನಕ ನೋಡಿದ್ದೀವಿ. ಫಿಲಿಪ್ಪು ಎಂಬುವಂಥ ಪಟ್ಟಣ ಇದೆಯಲ್ಲ, ಅಲ್ಲಿಗೆ ಬಂದಿರ್ತಾರೆ. ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಅಂತ ನೋಡುವಾಗ ಅಂತ್ಯೋಕ್ಯದಿಂದ ಈ ಫಿಲಿಪ್ಪು ಎನ್ನುವಂಥ ಪಟ್ಟಣದವರೆಗೆ ನಾವು ನೋಡಿ ಆನಂತರ ಮುಗಿಸಿದ್ದೀವಿ. ಇನ್ನು ಇಲ್ಲಿಂದ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಅಂದರೆ ಫಿಲಿಪ್ಪು ಪಟ್ಟಣದಿಂದ ಮುಂದಿನ ಯಾವ ಪಟ್ಟಣಕ್ಕೆ ಅವರು ಪ್ರಯಾಣ ಮಾಡ್ತಾರೆ, ಅಲ್ಲಿ ಆ ಪಟ್ಟಣದಲ್ಲಿ ಏನೇನು ಕಾರ್ಯಕ್ರಮಗಳು ನಡೆದಿದೆ ಎನ್ನುವಂಥ ವಿಷಯಗಳನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಎರಡನೇ ಪ್ರಯಾಣ ಇವತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಸಂಪೂರ್ಣ ಅಂದರೆ ಪೂರ್ತಿ ವಚನಗಳಲ್ಲಿ ಎಲ್ಲ ಕೂಡ ಹೇಳೋಕ್ಕಾಗಲ್ಲ. ಆದಷ್ಟು ಮಟ್ಟಿಗೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಿಯರೇ. ಇವು ನೋಡಿ, ಎಲ್ಲಿ ಬಂದಿದ್ದಾರೆ, ಎಲ್ಲಿ ತನಕ ಅಂತ ನೋಡುವಾಗ ಫಿಲಿಪ್ಪಿ ಅನ್ನುವಂಥ ಪಟ್ಟಣ. ಈ ಫಿಲಿಪ್ಪಿ ಅನ್ನುವಂಥ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಏನು ನಡೆಯುತ್ತೆ ಅಂದರೆ 16ನೇ ಅಧ್ಯಾಯದಲ್ಲಿ 12ನೇ ವಚನದಿಂದ, ಫಿಲಿಪ್ಪಿ ಎಂಬುದು ಮಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದರಿಂದ ನೆನೆಸಿ ಸಬ್ಬತ್ ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳನ್ನು ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಅಂತ. ಅಂದರೆ ಲುದ್ಯಳು ಎಂಬುವಂಥ ಈಕೆ ಒಬ್ಬ ಆಕೆ ಇದ್ದಾಳೆ. ಈಕೆ ಬಂದು ತುವತೈರ ಎನ್ನುವಂಥ ಪಟ್ಟಣದಲ್ಲಿ ಇದ್ದಂಥ ಮಹಿಳೆ. ಈಕೆ ಬಂದು ಪ್ರಿಯರಾದ ದೇವರ ಮಕ್ಕಳಿರ
ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳಂತೆ. ಎಲ್ಲಿ? ತುವತೈರ ಪಟ್ಟಣ. ತುವತೈರ ಪಟ್ಟಣ ಅಂತಂದರೆ ಎಲ್ಲಿಯಾದರೂ ನೋಡಿದ್ದೀವ ಅಂತ ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳನ್ನು ಕುರಿತು ಹೇಳ್ತಾರೆ ನೋಡಿ. 7 ಸಭೆಗಳನ್ನು ಕುರಿತು ಪ್ರಕಟಣೆ ಗ್ರಂಥದಲ್ಲಿ ಎಫೆಸ ಸಭೆಯನ್ನು ಕುರಿತಾಗಿರ್ಬೋದು, ಆನಂತರ ಪೆರ್ಗಮ ಸಭೆಯನ್ನು ಕುರಿತು, ತುವತೈರ ಸಭೆಯನ್ನು ಕುರಿತು ಹೇಳ್ತಾರೆ ನೋಡಿ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ. ಆ ತುವತೈರ ಸಭೆ, ಆ ತುವತೈರ ಎನ್ನುವಂಥ ಪಟ್ಟಣದಿಂದ ಲೂದ್ಯಳು ಎಂಬುವಂಥ ಒಬ್ಬ ಮಹಿಳೆ ವ್ಯಾಪಾರದಗೋಸ್ಕರ ಫಿಲಿಪಿಯಂ ಅಂತ ಪಟ್ಟಣಕ್ಕೆ ಬಂದಿರ್ತಾಳೆ. ಈ ಫಿಲಿಪಿಯಂ ಅಂತ ಪಟ್ಟಣದಲ್ಲಿ ಯೆಹೂದ್ಯರ ಸಭಾ ಮಂದಿರ ಇರೋದಿಲ್ಲ, ಯೆಹೂದ್ಯರ ಸಮಾಜ ಮಂದಿರ ಇರೋದಿಲ್ಲ. ಆದರೆ ನದಿ ತೀರದಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಪ್ರಾರ್ಥನೆ ನಡೆಸ್ಕೊಳ್ತಾ ಇರ್ತಾರೆ ಸಬ್ಬತ್ತು ದಿನದಲ್ಲಿ. ಅದೇ ಸಂದರ್ಭದಲ್ಲಿ ಪೌಲನು, ಆನಂತರ ಸೀಲನು, ಇನ್ನೂ ಇಬ್ಬರು ಯಾರಂತ ನೋಡುವಾಗ ಲೂಕನು ಇರ್ತಾನೆ, ತಿಮೋತಿಯನು ಕೂಡ ಇರ್ತಾನೆ. ಓಕೆನಾ? ಲೂಕನು, ತಿಮೋತಿಯನು. ಈ 2ನೇ ಪ್ರಯಾಣದಲ್ಲಿ ನೋಡುವಾಗ ಪೌಲನಾಗಿರ್ಬೋದು, ಸೀಲನು ಆಗಿರ್ಬೋದು ಪ್ರಯಾಣ ಮಾಡ್ತಾರೆ. ಅವ್ರ ಜೊತೆಗೆ ತಿಮೋತಿ ಜೊತೆ ಆಗ್ತಾನೆ. 16ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ತಿಮೋತಿಯನು ಕೂಡ ಬರ್ತಾನೆ. ತಿಮೋತಿ ಗೊತ್ತಲ್ವ? 1ನೇ ತಿಮೋತಿ ಗ್ರಂಥ, 2ನೇ ತಿಮೋತಿ ಗ್ರಂಥ ನಾವು ನೋಡ್ತೀವಲ್ವ. ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ ನೋಡ್ತೀವಲ್ವ. ಈ ತಿಮೋತಿ ಎಲ್ಲಿ ಸಿಗ್ತಾನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ 16ನೇ ಅಧ್ಯಾಯಕ್ಕೆ ಬರಬೇಕು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಆಮೇಲೆ ಅವನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋತಿ ಎಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ ಒಬ್ಬ ಯೆಹೂದ್ಯಳ ಸ್ತ್ರೀಯ ಮಗನು. ಅವನ ತಂದೆ ಬಂದು ಗ್ರೀಕನು, ಅಂದರೆ ತಂದೆ ಬಂದು ಅನ್ಯನು, ತಾಯಿ ಬಂದು ಯೆಹೂದ್ಯಳು. ಯೆಹೂದ್ಯಳಾಗಿರುವಂಥ ಈಕೆ ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರ್ತಾಳೆ. ತಿಮೋತಿ ಕೂಡ ಒಳ್ಳೆ ಭಕ್ತನು, ಒಳ್ಳೆ ಹೆಸರು ಪಡೆದಂಥ ಭಕ್ತನು. 2ನೇ ಪ್ರಯಾಣದಲ್ಲಿ ತಿಮೋತಿ, ಲೂಕನು ಜೊತೆ ಆಗ್ತಾರೆ ಪ್ರಿಯರೇ. ಆನಂತರ ಪ್ರಯಾಣ ಮಾಡಿಕೊಂಡು ಸೀದಾ ಫಿಲಿಪ್ಪಿ ಎಂಬುವಂಥ ಪಟ್ಟಣಕ್ಕೆ ಬರ್ತಾರೆ. ಆ ಫಿಲಿಪ್ಪಿ ಎಂಬ ಪಟ್ಟಣಕ್ಕೆ ಬಂದ ನಂತರ ಅಲ್ಲಿ ದೇವರ ವಾಕ್ಯವನ್ನು ಸಾರಿದಾಗ ಲೂದ್ಯಳು ಎಂಬುವಂಥ ಒಬ್ಬ ಮಹಿಳೆ ಕೇಳಿದ ನಂತರ ಆಕೆ ಕುಟುಂಬದವರು ದೀಕ್ಷಾಸ್ನಾನ ಪಡ್ಕೊಳ್ತಾರೆ. ಆನಂತರ ಅಪೊಸ್ತಲನಾಗಿರುವಂಥ ಪೌಲನಿಗೂ ಬಂದಿರುವಂಥ ಎಲ್ಲರಿಗೂ, ಅಯ್ಯ ನೀವು ನಮ್ಮ ಮನೆಯಲ್ಲಿ ಉಳ್ಕೊಳ್ರಿ, ನಿಮ್ಗೇನು ವ್ಯವಸ್ಥೆ ಬೇಕು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದಾಗ, ಬೇಡಿಕೊಂಡಾಗ ಅಲ್ಲಿಂದ ಸುವಾರ್ತೆ ಮಾಡುವಂಥದ್ದು ಅಲ್ಲಿ ಹೋಗಿ ಅದು ನಡೆಯುತ್ತೆ ಪ್ರಿಯರೇ. ಆನಂತರ 16ನೇ ವಚನದಲ್ಲಿ ಸ್ವಲ್ಪ ಜಸ್ಟ್ ನೋಡೋಣ, ಯಾಕೆಂದರೆ ಮುಂದಿನ ಭಾಗದಲ್ಲಿ ನಾವು ಹೋಗಬೇಕಾದ್ರೆ ಇದು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. 16ನೇ ವಚನ, ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನನಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಅಂದರೆ ಯಾರು ಈಕೆ ಅಂತ ನೋಡುವಾಗ ಗರುಡಗಾತಿ, ಅಂದರೆ ಕಣಿ ಹೇಳುವವಳು. ಕಣಿ ಹೇಳುವಂಥ ಇವಳು ಬಂದು ಯಾರ ಬಗ್ಗೆ ಹೇಳುವಂಥದ್ದು? ಯಾರನ್ನು ಕುರಿತು? ಈ ಪೌಲನಾಗಿರ್ಬೋದು, ಸೀಲನಾಗಿರ್ಬೋದು, ಈ ತಿಮೋತಿ, ಲೋಕನ್, ಇವರಿದ್ದಾರಲ್ಲ, ಇವರು ಸರ್ವೋನ್ನತನಾದಂಥ ದೇವರನ್ನು ಕುರಿತು, ಯೇಸು ಕ್ರಿಸ್ತರನ್ನು ಕುರಿತು, ದೇವರ ಮಾರ್ಗವನ್ನು ಕುರಿತು ಸಾರುವವರು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ? ಗರುಡಗಾತಿ ಅಂದರೆ ಮಾಟ ಮಂತ್ರ, ಕಣಿ ಹೇಳುವವರು, ಕಣಿ ಹೇಳುವವಳು. ಕಣಿ ಹೇಳುವವಳು ಅಂತಂದರೆ ಜನರನ್ನು ಮರುಳು ಮಾಡುವಂಥ ಒಂದು, ಅಂದರೆ ಆಲ್ರೆಡಿ ದುರಾತ್ಮ ಇರುತ್ತೆ, ಈ ದುರಾತ್ಮದ ಮೂಲಕ ಕಣಿ ಹೇಳುವಂಥದ್ದು ಇದ್ದಾಗ ಅದ್ರ ಜೊತೆಗೆ ಪ್ರಿಯರಾದ ದೇವರ ಮಕ್ಕಳಿರ ಈ ಅಪೊಸ್ತಲರನ್ನು ನೋಡಿ, ಯಾರು ಪೌಲನನ್ನು, ಸೀಲನನ್ನು, ಈ ಲೂಕನನ್ನು, ತಿಮೋತಿಯನ್ನು ನೋಡಿ ಹೇಳುವಂಥದ್ದು ಏನು ಗೊತ್ತಾ? ಇವರು ಪರತ್ಪರನ ದೇವರ ಬಗ್ಗೆ ಮಾತನಾಡ್ತಾರೆ ಅಂತ. ಅದೇ ಹೇಳಿದ್ದಾರೆ ನೋಡಿ ಪ್ರಿಯರೇ, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಈ ಹುಡುಗಿ, ಕಣಿ ಹೇಳುವಂಥ ಈ ಹುಡುಗಿ ಇದ್ದಾಳಲ್ಲ, ದಾಸಿಯಳು, ಒಳ್ಳೇದು ಹೇಳಿದ್ದಾಳ, ಕೆಟ್ಟದ್ದು ಹೇಳಿದ್ದಾಳ? ಪರತ್ಪರನ ದೇವರ ದಾಸರು ನಿಮಗೆ ರಕ್ಷಣೆಯನ್ನು ಕುರಿತು ಹೇಳ್ತಾ ಇದ್ದಾರೆ, ಕರೆಕ್ಟ್ ಹೇಳಿದಾಳ? ಇವಾಗ ಪೌಲನಾಗಿರ್ಬೋದು, ಅನಂತರ ಲೂಕನಾಗಿರ್ಬೋದು, ತಿಮೋತಿ ಆಗಿರ್ಬೋದು, ಸೀಲನಾಗಿರ್ಬೋದು, ಅದನ್ನೇ ತಾನೇ. ಆ ಹುಡುಗಿ ಕೂಡ ಅದನ್ನು ಹೇಳ್ತಾಳೆ. ತಪ್ಪೇನಾದರೂ ತಪ್ಪು ಹೇಳಿದಾಳ? ಇಲ್ಲ. ಯಾಕೆಂದರೆ
ಇವಾಗ ನೋಡಿ, ಆ ಹುಡುಗಿಯಲ್ಲಿ ದುರಾತ್ಮ ಇದೆ. ದುರಾತ್ಮ ಇರುವಂಥ ಹುಡುಗಿ ಹೇಳಿದರೆ ಸಮಾಜದಲ್ಲಿ ಏನು ಅಂದುಕೊಳ್ತಾರೆ? ದುರಾತ್ಮ ಹಿಡಿದಿರುವಂಥ ಈ ಹುಡುಗಿ ಹೇಳ್ತಾ ಇದ್ದಾಳಂದರೆ ಏನು ಹೇಳ್ಬೋದು? ಇವರು ಬಂದವರೆಲ್ಲರೂ ಅಪೊಸ್ತಲರಾಗಿರುವಂಥ ಈ ಪೌಲನಾಗಿರ್ಬೋದು, ಲೂಕನಾಗಿರ್ಬೋದು, ಏನು ಹೇಳ್ಬೋದು ಇವರು? ಈ ಕಣಿ ಹೇಳುವಂಥ ಈ ಹುಡುಗಿ ಹೇಳ್ತಾ ಇದ್ದಾಳಂದರೆ ಇವರು ಕೂಡ ಅದೇ ಗುಂಪಿಗೆ ಸಂಬಂಧಪಟ್ಟವರ? ಅಂದರೆ ದುರಾತ್ಮಗೆ ಸಂಬಂಧಪಟ್ಟಂಥ ಗುಂಪ ಇವರು ಅಂಥೇಳಿ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥದ್ದು. ಒಂದು ವೇಳೆ ಕಣಿ ಹೇಳುವವಳು ದೇವ್ರ ಬಗ್ಗೆ ಮಾತಾಡಿದ್ರೆ, ಎರಡನೇದಾಗಿ ದೆವ್ವದ ಬಗ್ಗೆ ಮಾತಾಡಿದ್ರೆ, ದೆವ್ವದ ಬಗ್ಗೆ ದೇವ್ರ ಬಗ್ಗೆ ಈ ದುರಾತ್ಮ ಹಿಡಿದವ್ರು ಮಾತಾಡಿದಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ರೀ. ದಾರಿ ತಪ್ಪಿಸುವಂಥದ್ದು ಅದು. ಒಂದು ದಾರಿಯಲ್ಲಿ ಇರಬೇಕು. ಎರಡನೇದಾಗಿ ದೇವರ ಮಕ್ಕಳಾಗಿರುವಂಥ ಭಕ್ತರು ಸಾರಬೇಕೇ ವಿನಃ ದುರಾತ್ಮಗಳು ಸಾರುವಂಥದ್ದಲ್ಲ. ದುರಾತ್ಮಗಳು ಸಾರಿದಾಗ ಏನಾಗುತ್ತೆ ಗೊತ್ತಾ? ದಾರಿ ತಪ್ಪಿ ಹೋಗುತ್ತೆ. ಅದಕ್ಕೆ ಪೌಲನು ಖಂಡಿಸ್ತಾ ಇದ್ದಾನೆ ನೋಡಿ. ಪೌಲನು ಖಂಡಿಸ್ತಾ ಇದ್ದಾನೆ. ಒಳ್ಳೆಯದನ್ನು ಹೇಳಿದಾಗ ಖಂಡಿಸಬಾರ್ದಲ್ವ? ಆದರೆ ಯಾಕೆ ಖಂಡಿಸಿದ್ದಾನಂತ ನೋಡುವಾಗ ಭಕ್ತರು ಹೇಳಬೇಕು ಏನ್ರಿ, ಸಮಾಜವನ್ನು ಉದ್ಧಾರ ಮಾಡುವಂಥ ಶ್ರೇಷ್ಠರು ಹೇಳಬೇಕಾಗತ್ತೆ. ದುರಾತ್ಮಗಳು ಹಿಡಿದವರು ಅಲ್ಲ. ದುರಾತ್ಮ ಹಿಡಿದಂಥವ್ರು ಇವ್ರು ಹೇಳಿದರೆ ಅಲ್ಲಿ ದೇವರ ಬಗ್ಗೆ ಹೇಳಿದ್ದಾರಾ ಅಥವಾ ದುರಾತ್ಮದ ಬಗ್ಗೆ ಹೇಳಿದ್ದಾರಾ ಅಥವಾ ದೇವರ ಮಾರ್ಗನ ದುರಾತ್ಮನ ಮಾರ್ಗನ ಏನಿದು ಅಂತೇಳಿ ಕನ್ಫ್ಯೂಸ್ ಆಗುವಂಥ ಸ್ಥಿತಿ ಇರುತ್ತೆ. 18ನೇ ವಚನ. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಆ ದೆವ್ವ ಬಿಟ್ಟು ಹೋಯಿತು. ಬಿಟ್ಟೋದಾಗ ಕಣಿ ಹೇಳೋದಿಲ್ಲ. ಈ ಹುಡುಗಿ ಏನಪ್ಪ ಅಂದ್ರೆ ಹುಷಾರಾಗಿದ್ದಾಳೆ, ದಾಸಿ. ಇವಾಗ ಕಣಿ ಹೇಳೋದಿಲ್ಲ. ಇವಾಗ ಕಣಿ ಹೇಳದೇ ಇರೋದರಿಂದ ಯಾರಿಗೆ ಲಾಸ್ ಆಗುತ್ತೆ ಅಂತ ನೋಡುವಾಗ ಆ ಹುಡುಗಿಯ ಯಜಮಾನನಿಗೆ ಲಾಸ್ ಆಗುತ್ತೆ. ಆ ಹುಡುಗಿಯ ಯಜಮಾನಿಗೆ ಲಾಸ್ ಆದರೆ ಅವನ ಗತಿ ಏನು? ಬಾಯ್ ಹೊಡ್ಕೊಳ್ತಾ ಇದ್ದಾನೆ. ಯಾರ ಮೂಲಕ ಆಯಿತು ಏನು ಅಂತ ನೋಡುವಾಗ ಇವ್ರ ಮೂಲಕ. ಯಾರ ಮೂಲಕ? ಪೌಲನ ಮೂಲಕ, ಲೂಕನ ಮೂಲಕ. ಇವ್ರ ಮೂಲಕ ಇಂಥ ಗತಿ ಬಂತು ಅಂತ ಹೇಳಿ ಈ ಪೌಲನನ್ನು ಸೀಲನನ್ನು ಏನು ಮಾಡ್ತಾರೆ ಗೊತ್ತಾ ಏನ್ರಿ? ಆ ಊರಲ್ಲಿ ಫಿಲಿಪ್ಪಿ ಅನ್ನುವಂಥ ಪಟ್ಟಣದಲ್ಲಿ ಹಿರಿಯರು ನಾಯಕರು ಇರ್ತಾರಲ್ವ, ನಮ್ಮ ಒಂದು ವ್ಯವಹಾರವನ್ನು ಹಾಳು ಮಾಡಿದ್ದಾನೆ ಈ ಮನುಷ್ಯರು, ಆದ್ದರಿಂದ ಇವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಇವರನ್ನು ಒಡೆದು, ಅಂದರೆ ಅಪೊಸ್ತಲರಾಗಿರುವಂಥ ಪೌಲನನ್ನು ಸೀಲನನ್ನು ಭಯಂಕರ ರೀತಿಯಲ್ಲಿ ಒಡೆದು ಆನಂತರ ಸೆರೆಯಲ್ಲಿ ಹಾಕ್ತಾರೆ. ಸೆರೆಯಲ್ಲಿ ಹಾಕಿದ ನಂತರ ಮಧ್ಯರಾತ್ರಿಯಲ್ಲಿ ದೇವರನ್ನು ಘನಪಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆನಂತರ ಸೆರೆಯಲ್ಲಿ ಇದ್ದವರು ಕೂಡ ಬದಲಾಗ್ತಾರೆ. ಸೆರೆಯಲ್ಲಿದ್ದವರು ಆ ದೇವರ ವಾಕ್ಯಗಳನ್ನು ಇಲ್ಲಾಂದರೆ ಹಾಡುಗಳನ್ನು ಕೇಳಿ ಅದರಲ್ಲಿ ಬದಲಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಹೇಗೆ ಅದು ಅಂತ ನೋಡುವಾಗ, ಹಾಡುಗಳನ್ನು ಹಾಡುವಾಗ, ಪ್ರಾರ್ಥನೆಗಳನ್ನು ಮಾಡುವಾಗ ಆ ಸಂದರ್ಭದಲ್ಲಿ ದೊಡ್ಡದೊಂದು ಭೂಕಂಪ ಉಂಟಾಗುತ್ತೆ. ಭೂಕಂಪ ಉಂಟಾದಾಗ ಈ ಜೈಲು ಕದಗಳಾಗಿರ್ಬೋದು, ಇಲ್ಲಾಂದರೆ ಬೇಡಿಗಳಾಗಿರ್ಬೋದು ಎಲ್ಲ ಕಳಚಿ ಹೋಗುತ್ತೆ. ಕೈದಿಗಳು ಏನಾಗಬೇಕು? ಕೈದಿಗಳು ಹೊರಟೋಗ್ಬೇಕಾಗಿತ್ತು, ಹೊರಗಡೆ ಹೋಗಬೇಕಾಗಿತ್ತು. ಆದರೆ ಅವರು ಯಾರು ಕೂಡ ಹೊರಟೋಗಿರೋದಿಲ್ಲ, ಅಲ್ಲೇ ಇರ್ತಾರೆ. ಯಾಕೆಂದರೆ ಜೈಲಿನ ಯಜಮಾನನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಪೌಲನು ತಕ್ಷಣ ಕೂಗ್ತಾನೆ, ಯಜಮಾನ ನೀವು ಅಂಥ ಅಪಘಾತ ಮಾಡಿಕೊಳ್ಬೇಡಿ, ಯಾಕೆಂದರೆ ನಾವೆಲ್ಲರೂ ಇಲ್ಲೇ ಇದ್ದೀವಿ ಅಂತ ಹೇಳಿದಾಗ ಪ್ರಿಯರ ದೇವ್ರ ಮಕ್ಕಳಿರ ಆ ಒಂದು ಜೈಲಿನ ಅಧಿಕಾರಿಯಾಗಿರುವಂಥ ಆತನು ಪೌಲನ ಬಳಿಗೆ ಬಂದು ಆನಂತರ ಈ ಜೈಲಿನ ಅಧಿಕಾರಿ ಕೂಡ ಬದಲಾಗ್ತಾನೆ. ಅದು 16ನೇ ಅಧ್ಯಾಯವನ್ನು ಪೂರ್ತಿ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. 16ನೇ ಅಧ್ಯಾಯ ಎಲ್ಲಿಂದ ಅಂತ ನೋಡುವಾಗ 17ನೇ ವಚನದಿಂದ ಪೂರ್ತಿ ಅಧ್ಯಾಯವನ್ನು 17ನೇ ವಚನದಿಂದ 40ನೇ ವಚನದವರೆಗೂ ಓದ್ಕೊಂಡು ಹೋದರೆ ಅಪೊಸ್ತಲರು ಇವರು ಸೆರೆಯಲ್ಲಿ ಬೀಳುವಂಥದ್ದು, ಆನಂತರ ಸೆರೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಆನಂತರ ಭೂಕಂಪ ಆಗುವಂಥದ್ದು, ಕೈದಿಗಳ ಒಂದು ಬೇಡಿಗಳೆಲ್ಲ ಕಳಚಿ ಹೋಗುವಂಥದ್ದು, ಆನಂತರ ಏನ್ರಿ ಜೈಲಿನ ಯಜಮಾನನು ಬಂದು ಇವರ ಬಳಿಯಲ್ಲಿ ಪೌಲನ ಬಳಿಯಲ್ಲಿ ಬಂದು ಬೇಡಿಕೊಂಡಂತು, ಆನಂತರ ದೀಕ್ಷೆ ಸ್ಥಾನ ಪಡ್ಕೊಳ್ಳುವಂಥದ್ದು ಇದೆಲ್ಲ ನಡೆಯುತ್ತೆ ಪ್ರೇರೆ. ಆನಂತರ ಜೈಲಿಂದ ಅವ್ರಿಗೆ ಬಿಡುಗಡೆ ಆಗುತ್ತೆ.
ಜೈಲಿನಿಂದ ಅವರಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ಎಲ್ಲಿ ಹೋಗ್ತಾರೆ? 38ನೇ ವಚನಕ್ಕೆ ಬರೋಣ. ಅಪೋಸ್ತಲರ ಕೃತ್ಯಗಳು ಏನ್ರಿ? ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 38ನೇ ವಚನ. ಜವಾನರು ಈ ಮಾತುಗಳನ್ನು ಅಧಿಪತಿಗಳಿಗೆ ತಿಳಿಸಿದಾಗ ರೋಮಾಪುರದ ಹಕ್ಕುದಾರರು ಎಂಬ ಮಾತನ್ನು ಅವರು ಕೇಳಿ ಭಯಪಟ್ಟರು ಮತ್ತು ಅವರ ಬಳಿಗೆ ಹೋಗಿ ವಿನಯವಾಗಿ ಮಾತಾಡಿ ಹೊರಕ್ಕೆ ಕರೆದುಕೊಂಡು ಬಂದು ನೀವು ಊರನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡರು. ಅಂದರೆ ಈ ಅಪೋಸ್ತಲನಾಗಿರುವಂಥ ಪೌಲನಿದ್ದ ನೋಡಿ, ಪೌಲನು ರೋಮನರ ಹಕ್ಕುದಾರನು. ಅಂದರೆ ರೋಮನರ ಹಕ್ಕುದಾರನು ಅಂದರೆ ಅವ್ರ ಮೇಲೆ ಬೆತ್ತದಿಂದ ಹೊಡೆಯುವಂಥದ್ದಾಗಿರ್ಬೋದು, ಇಲ್ಲ ಯಾರಾದರೂ ಹೊಡೆಯುವಂಥದ್ದಾಗಿರ್ಬೋದು, ಅದು ಮಾಡಬಾರ್ದು. ಅಂಥ ಒಂದು ಅಧಿಕಾರ ರೋಮನರ ಹಕ್ಕುದಾರರಿಗೆ ಇರುತ್ತೆ. ರೋಮನರ ಹಕ್ಕುದಾರರಿಗೆ ಅಂದರೆ ರೋಮನರ ಹಕ್ಕುದಾರರ ಮೇಲೆ ಬೇರೆಯವರು ಬಂದು ಹೊಡೆಯುವಂಥದ್ದಾಗಿರ್ಬೋದು, ಚಡಿಗಳಿಂದ ಹೊಡೆಯುವಂಥದ್ದಾಗಿರ್ಬೋದು, ಜೈಲಲ್ಲಿ ಹಾಕುವಂಥದ್ದಾಗಿರ್ಬೋದು ಮಾಡಿಕೊಡ್ದು. ಒಂದು ವೇಳೆ ಏನಾದರೂ ತಪ್ಪಿದ್ರೆ ಅದು ಖಂಡಿತವಾಗಿ ಪ್ರಜೆಗಳ ಮಧ್ಯದಲ್ಲಿ ವಿಚಾರಣೆ ಮಾಡಿ ಸರಿ ಮಾಡಬೇಕು. ತಪ್ಪುಗಳಿದ್ದರೆ ಸರಿ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಇವ್ರು ಏನು ಮಾಡಿದಾರಂತ ನೋಡುವಾಗ, ಯಾರೋ ಬೇರೆ ಮೂಢರ ಮಾತನ್ನು ಕೇಳಿ ನಂಬಿ, ಅಂದರೆ ಪೌಲನ ಮೇಲೆ ನಿಂದೆ ಹಾಕಿರುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡದೆ ಮೂಢರ ಮಾತನ್ನು ಕೇಳಿ ಜೈಲಲ್ಲಿ ಹಾಕಿರ್ತಾರೆ. ಹಾಕಿದ ನಂತರ ಬಿಡುಗಡೆ ಮಾಡ್ತಾರೆ ನೋಡಿ. ಬಿಡುಗಡೆ ಮಾಡುವಂಥ ಸಮಯದಲ್ಲಿ ಪೌಲನ ಹೇಳುವಂಥ ಮಾತೇನಂತ ನೋಡುವಾಗ, ನಾನು ರೋಮನರ ಹಕ್ಕುದಾರನು, ನನ್ನನ್ನು ಪ್ರಜೆಗಳ ಮಧ್ಯದಲ್ಲಿ ಒಡೆದು ಜೈಲಿಗೆ ಹಾಕಿದ್ದೀರಾ, ಬಿಡುಗಡೆ ಮಾಡುವಾಗ ರಹಸ್ಯವಾಗಿ ಬಿಡುಗಡೆ ಮಾಡ್ತೀರಾ? ಅದಾಗೋದಿಲ್ಲ. ಪ್ರಜೆಗಳ ಮಧ್ಯದಲ್ಲಿ ವಿಚಾರಣೆ ಮಾಡಿ ನನ್ನನ್ನು ಬಿಡುಗಡೆ ಮಾಡಿ ಎಂದು ಕೇಳಿದಾಗ ನ್ಯಾಯಾಧಿಪತಿಗಳು ಬಂದು ಭಯಪಟ್ಟು, ಅಯ್ಯ ಅದೇನೋ ಮಿಸ್ಟೇಕ್ ಆಗಿದೆ, ನೀವು ರೋಮನರ ಹಕ್ಕುದಾರರಿಂದ ನಮಗೆ ಗೊತ್ತಿಲ್ಲ, ಆದ್ದರಿಂದ ನೀವು ದಯಮಾಡಿ ಹೊರಟೋಗಿ, ಈ ಪಟ್ಟಣ ಬಿಟ್ಟು ಹೊರಟೋಗಿ ಅಂತ ಹೇಳಿ ನ್ಯಾಯಾಧಿಪತಿಗಳು ಬಂದು ಬೇಡಿಕೊಳ್ಳುವಂಥದ್ದು. ರೋಮನರ ನ್ಯಾಯಾಧಿಪತಿಗಳು ಅಲ್ಲಿಂದ ಏನ್ರಿ ಒಟ್ಟಿನಲ್ಲಿ ಜೈಲಿಂದ ಬಿಡುಗಡೆ ಆಗ್ತಾರೆ. ಜೈಲಿಂದ ಬಿಡುಗಡೆ ಆದ ನಂತರ ಸೀದಾ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಸೀದಾ ಲೂದ್ಯಳು ಎಂಬುವಂಥ ಮಹಿಳೆ ಇದ್ದಾಳೆ ನೋಡಿ. ಲೂದ್ಯಳು ಎಂಬುವಂಥ ಮಹಿಳೆ ಅವರ ಮನೆಗೆ ಹೋಗಿ ಮತ್ತೆ ಅವರನ್ನು ಬಲಪಡಿಸುವಂಥದ್ದ. ಅಂದರೆ ಲೂದ್ಯಳ ಮನೆಗೆ ಹೋಗಿ ಅವ್ರ ಕುಟುಂಬದಲ್ಲಿದ್ದವರನ್ನ, ಆಮೇಲೆ ಕೆಲವರು ಸಹೋದರನ ಬಲಪಡಿಸುವಂಥದ್ದ. ಅದೇ ನೋಡಿ 40ನೇ ವಚನ. ಆಗ ಅವರು ಸೆರೆಮನೆಯೊಳಗಿಂದ ಹೊರಟು ಲೂದ್ಯಳ ಮನೆಗೆ ಬಂದು ಸಹೋದರನ ನೋಡಿ ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು. ಯಾರು ಧೈರ್ಯಗೊಳಿಸಬೇಕು? ಪೌಲನಿಗೆ ಸೀಲನಿಗೆ ಚೆನ್ನಾಗಿ ಹೊಡೆದು ಜೈಲಲ್ಲಿ ಹಾಕಿದ್ದಾರೆ. ಜೈಲಿಂದ ಹೊರಗಡೆ ಬಂದ ನಂತರ ಪೌಲನನ್ನು ಸೀಲನನ್ನು ಅವರು ಧೈರ್ಯಪಡಿಸ್ಬೇಕಾ ಅಥವಾ ಇವರೇ ಅವರನ್ನು ಧೈರ್ಯಪಡಿಸ್ಬೇಕಾ? ಇವು ಏನಾದರೂ ಒಂದು ವೇಳೆ ಮಿಸ್ಟೇಕ್ ಆದಾಗ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿದ ನಂತರ ಅನೇಕರು ಬಂದು ಧೈರ್ಯಪಡಿಸ್ತಾ ಇರ್ತಾರೆ, ಹೌದಲ್ವ? ಧೈರ್ಯಪಡಿಸುವಂಥದ್ದು. ನೀವೇನು ಭಯಪಡೋಕೆ ಹೋಗ್ಬೇಡಿ, ನಾವಿದ್ದೀವಿ, ದೇವರಿದ್ದಾರೆ, ಹಾಗೆ ಅಂತ ಏನೋ ಧೈರ್ಯ ಮಾಡುವಂಥದ್ದು. ಆದರೆ ಇಲ್ಲಿ ಪೌಲನು ಸೀಲನ ಹಾಗಲ್ಲ. ಏನು ಗೊತ್ತಾ? ಲೂದ್ಯಳ ಮನೆಗೆ ಹೋಗಿ ಆನಂತರ ಕೆಲವರು ಸಹೋದರಿರ್ತಾರೆ, ಮತ್ತು ಇವರೆಲ್ಲರನ್ನು ಕೂಡ ಬಲಪಡಿಸುವಂಥದ್ದು, ಧೈರ್ಯಪಡಿಸುವಂಥದ್ದು. ಯಾಕೆಂದರೆ ಈ ಒಂದು ಶ್ರಮೆಗಳು, ಅಂದರೆ ಇಂಥ ಶ್ರಮೆಗಳಾಗಿರ್ಬೋದು, ಜೈಲಲ್ಲಿ ಬೀಳುವಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ಸಹಜ ನಡೆಯುತ್ತೆ. ನೀವೇನು ಭಯಪಡಕ್ಕೆ ಹೋಗಬೇಡಿ, ಧೈರ್ಯವಾಗಿರಿ, ಭಕ್ತಿಯಿಂದ ಇರಿ, ನಿಮ್ಮ ಭಕ್ತಿ ಕೆಡಬಾರ್ದು, ನೀವು ನಂಬಿಕೆ ಹಾಳಾಗಬಾರ್ದು ಅಂತ ಹೇಳಿ ಧೈರ್ಯಪಡಿಸಿ ಮುಂದೆ ಪ್ರಯಾಣ ಮಾಡ್ತಾರೆ. ಎಲ್ಲಿಗೆ ಪ್ರಯಾಣ ಮಾಡ್ತಾರೆ ಅಂತ ನೋಡುವಾಗ 17ನೇ ಅಧ್ಯಾಯಕ್ಕೆ ಬನ್ನಿ. ಇವಾಗ 17ನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 1ನೇ ವಚನ. ಮುಂದೆ ಅವರು ಮಾರ್ಗ ಹಿಡಿದು ಅಂಫಿಫೋಲಿ, ಅಪೊಲೋನ್ಯ ಎಂಬ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ? ಫಿಲಿಪ್ ಎಂಬುವಂಥ ಪಟ್ಟಣದಿಂದ ಥೆಸಲೋನಿಕ ಎಂಬುವಂಥ ಪಟ್ಟಣಕ್ಕೆ ಬಂದಿದ್ದಾರಂತೆ ಪ್ರಿಯರೇ. ಓಕೆನಾ? ಥೆಸಲೋನಿಕ ಪಟ್ಟಣ ಅಂದರೆ ಫಿಲಿಪಿಯಿಂದ ಥೆಸಲೋನಿಕ ಪಟ್ಟಣವನ್ನು ತೋರಿಸು. ಫಿಲಿಪ್ ಪಟ್ಟಣ ಎಲ್ಲಿದೆ? ಫಿಲಿಪ್ ಪಟ್ಟಣದಿಂದ ಥೆಸಲೋನಿಕ, ಅಂಫಿಫೋಲಿ, ಆನಂತರ ಥೆಸಲೋನಿಕ. ಓಕೆ, ಇಲ್ಲಿಂದ ಅಂದರೆ ಫಿಲಿಪಿ ಅನ್ನುವಂಥ ಪಟ್ಟಣದಿಂದ ಥೆಸಲೋನಿಕ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ.
ಥೆಸಲೋನಿಕೆ. ನಿಮ್ಮ ಮ್ಯಾಪಲ್ಲಿ ಕೂಡ ಇರುತ್ತೆ ನೋಡಿ ಪ್ರಿಯರೇ, ಅಪೊಸ್ತಲನಾಗಿರುವಂಥ ಪೌಲನು ಮೊದಲನೇ ಪ್ರಯಾಣ, ಎರಡನೇ ಪ್ರಯಾಣ ಎನ್ನುವಂಥದ್ದು ಮ್ಯಾಪ್ ಇರುತ್ತೆ. ಆ ಮ್ಯಾಪಲ್ಲಿ ನೋಡಿ ಅಂತಿಯೋಕ್ಯ, ಸಿರಿಯಾ ಪ್ರಾಂತದಲ್ಲಿ ಅಂತಿಯೋಕ್ಯ ಅನ್ನುವಂಥದ್ದು ಇರುತ್ತೆ. ಅಂತಿಯೋಕ್ಯ ಅನ್ನುವಂಥ ಪಟ್ಟಣ ಎರಡೂ ಇರುತ್ತೆ ಪಟ್ಟಣಗಳು. ಸಿರಿಯಾ ಪಕ್ಕದಲ್ಲಿರುವಂಥ ಅಂತಿಯೋಕ್ಯ, ಓಕೆನಾ. ಈ ಅಂತಿಯೋಕ್ಯದಿಂದ ಪ್ರಯಾಣ ಮಾಡ್ತಾರೆ. ಇವಾಗ ಎಲ್ಲಿಗೆ ಬಂದಿದ್ದಾರೆ ಗೊತ್ತಾ? ಥೆಸಲೋನಿಕಕ್ಕೆ ಬಂದಿದ್ದಾರೆ. ಥೆಸಲೋನಿಕೆ ಯಾಕೆಂದರೆ ಇವು ನೋಡಿ, ಅಪೊಸ್ತಲನಾಗಿರುವಂಥ ಪೌಲನು ಬರೆದ ಥೆಸಲೋನಿಕೆದವರಿಗೆ ಮೊದಲನೇ ಪತ್ರಿಕೆ, ಥೆಸಲೋನಿಕೆದವರಿಗೆ ಎರಡನೇ ಪತ್ರಿಕೆ ಎನ್ನುವಂಥದ್ದು ನೋಡ್ತೀವಲ್ವ. ಈ ಥೆಸಲೋನಿಕ ಎನ್ನುವಂಥ ಸಭೆ ಅಪೊಸ್ತಲನಾಗಿರುವಂಥ ಪೌಲನು ಹೋದ ನಂತರ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಯಾಗುವಂಥದ್ದು. ಒಂದು ಸಾರಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದೋಣ ಇವಾಗ. ಮುಂದೆ ಅವರು ಮಾರ್ಗ ಹಿಡಿದು ಅಂಫಿಫೋಲಿ, ಅಪೊಲೋನ್ಯ ಎಂಬ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯೆಹೂದ್ಯರದೊಂದು ಸಭಾಮಂದಿರವಿತ್ತು. ಈ ಯೆಹೂದ್ಯರಲ್ಲಿ ಧರ್ಮಶಾಸ್ತ್ರದ ಉಪದೇಶಕರಿರ್ತಾರೆ. ಎರಡನೇದಾಗಿ ಯೆಹೂದ್ಯರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಸಭಾಮಂದಿರ. ಅಂದರೆ ಇವು ನೋಡಿ, ಎಲ್ಲೆಲ್ಲಿ ಕ್ರೈಸ್ತರು ಇರ್ತಾರೋ, ಎಲ್ಲೆಲ್ಲಿ ಒಂದು 20 ಜನ ಕ್ರೈಸ್ತರು ಇಲ್ಲ 50 ಜನ ಕ್ರೈಸ್ತರಿದ್ದರೆ ಅವ್ರೇನು ಮಾಡ್ತಾರೆ, ಒಂದು ಚಿಕ್ಕದಾಗಿ, ಸ್ವಲ್ಪ ಜನ ಇದ್ದರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಆಲಯದಗೋಸ್ಕರ ಒಂದು ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಹೌದಲ್ವಾ? ಚಿಕ್ಕದಾಗಿ ಚರ್ಚ್ ಅಂತ ಹೇಳ್ಕೊಡ್ತಾರೆ. ಅದು ಚರ್ಚ್ ಅಲ್ಲ, ಅದು ಸಮಾಜ ಮಂದಿರ. ಚರ್ಚು ಅಂದರೆ ಸಭೆ ಅಂದರೆ ದೇವರ ಮಕ್ಕಳಾಗಿರುವಂಥ ನಾವೇ ನಿಜವಾದ ಸಭೆ. ಒಂದು 10 ಜನಕ್ಕೆ 20 ಜನಕ್ಕೆ 100 ಜನಕ್ಕೆ ಒಂದು ಚಿಕ್ಕದಾಗಿ ಒಂದು ಸಮಾಜ ಮಂದಿರ ಕಟ್ಟಿರ್ತಾರೆ ನೋಡಿ, ಅದಕ್ಕೆ ಬೋರ್ಡ್ ಹಾಕಿರ್ತಾರೆ, ಇದು ಈ ಸಭೆ, ಅದು ಆ ಸಭೆ. ಅದು ಏನಪ್ಪ ಅಂದರೆ ನಾವು ಕೂಡುವಂಥ ಸಮಾಜ ಮಂದಿರ. ಯೆಹೂದ್ಯರಿಗೆ ಸಮಾಜ ಮಂದಿರ. ಯೆಹೂದ್ಯರಿಗೆ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಅವರ ಮಧ್ಯದಲ್ಲಿ ಧರ್ಮಶಾಸ್ತ್ರ ಇರುತ್ತೆ, ಓಕೆನಾ. ಈ ಧರ್ಮಶಾಸ್ತ್ರ ಇರುತ್ತೆ. ಆನಂತರ ಯಾಜಕರು, ಮಹಾಯಾಜಕರು ಯೆಹೂದ್ಯರ ಬಳಿಯಲ್ಲಿ ಇರ್ತಾರೆ ಪ್ರಿಯರ ದೇವ್ರ ಮಕ್ಕಳಿರ. ಅವರ ಮಧ್ಯದಲ್ಲಿ ಸಮಾಜ ಮಂದಿರ ಇರುತ್ತೆ. ಈ ಸಮಾಜ ಮಂದಿರ ಇದ್ದಾಗ ಆ ಯೆಹೂದ್ಯರ ಬಳಿಯಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೋಗಿ ಬೋಧನೆ ಮಾಡುವಂಥದ್ದು, ವಾದ ಮಾಡುವಂಥದ್ದು. ಏನು ಮಾಡ್ತಾ ಇದ್ದಾರೆ ನೋಡಿ ಒಂದು ಸಾರಿ. 2ನೇ ವಚನ. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ತು ದಿನಗಳಲ್ಲಿ ಶಾಸ್ತ್ರ ಆಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳನ್ನು ಅರ್ಥವನ್ನು ಬಿಚ್ಚಿ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದನ್ನು ಅಗತ್ಯವೆಂತಲೂ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಅಲ್ಲಿ ಯೆಹೂದ್ಯರಿದ್ದಾರೆ. ಯೆಹೂದ್ಯರ ಬಳಿಯಲ್ಲಿ ಸಮಾಜ ಮಂದಿರವಿದೆ. ಆ ಸಮಾಜ ಮಂದಿರದಲ್ಲಿ ಹೋಗಿ ಪ್ರಿಯರ ದೇವ್ರ ಮಕ್ಕಳಿರ ಕ್ರಿಸ್ತನ ಬಗ್ಗೆ ಮಾತನಾಡ್ತಾನೆ. ಕ್ರಿಸ್ತನ ಬಗ್ಗೆ ಮಾತನಾಡಿದರೆ ಸುಲಭವಾಗಿ ನಂಬುತ್ತಾರ? ಯೆಹೋವನ ಧರ್ಮಶಾಸ್ತ್ರದ ಪ್ರಕಾರ ಬೇರೆ ದೇವರನ್ನು ಕುರಿತು ಇನ್ನೊಬ್ಬರನ್ನು ಕುರಿತು ಮಾತನಾಡಿದರೆ ಅವರ ಸಭೆಯಲ್ಲಿ ಕಲ್ಲೆಸೆದು ಕೊಂದಾಗಬೇಕಂತ ಇರುತ್ತೆ ಆಜ್ಞೆ. ಯಾರು ಮೋಶೆ ಮೂಲಕ ಕೊಡಲ್ಪಟ್ಟಿರುತ್ತಲ್ವ ಧರ್ಮಶಾಸ್ತ್ರ, ನೆನಪಿದೆಯಾ? ಮೋಶೆ ಮೂಲಕ ಕೊಡಲ್ಪಟ್ಟಿರುವಂಥ ಧರ್ಮಶಾಸ್ತ್ರ ನೆನಪಿಟ್ಕೊಳ್ಳಿ. ಬೇರೆ ದೇವರು ಅಂದರೆ ಅವರ ಸಭೆಯಲ್ಲಿ ಇನ್ನೊಬ್ಬ ದೇವರನ್ನು ಕುರಿತು ಮಾತನಾಡಿದ್ರೆ ಅವರನ್ನು ಕಲ್ಲೆಸೆದು ಕೊಂದಾಗಬೇಕು ಅಂತ ಇರುತ್ತೆ. ಆದರೆ ಅದೇ ಧರ್ಮಶಾಸ್ತ್ರದಲ್ಲಿ ಯೇಸು ಕ್ರಿಸ್ತರು ಬರ್ತಾರೆ. ಅಂದರೆ ಕ್ರಿಸ್ತನು, ಅಭಿಷಕ್ತನು, ಮೆಸ್ಸಯ್ಯನು ಬರ್ತಾನೆ. ಆತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ ಅಂಥೇಳಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಆದರೆ ಯೆಹೂದ್ಯರು ನಂಬಿರಲ್ಲ, ಕೆಲವರಿಗೆ ಗೊತ್ತಿರಲ್ಲ, ಇನ್ನು ಕೆಲವರಿಗೆ ಗೊತ್ತಿದ್ರು ನಂಬಿರಲ್ಲ. ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದಿದ್ದಾರೆ ನೋಡಿ, ಬಂದು ಸುವಾರ್ತೆ ಸಾರಿದ್ದಾರೆ, ನಾನೇ ಕ್ರಿಸ್ತನಂತ ಹೇಳ್ತಾರೆ. ಆದರೂ ಕೂಡ ಕೆಲವರು ನಂಬೋದಿಲ್ಲ. ನಂಬದೆ ಆತನನ್ನು ಸಿಲುಬೆಗೆ ಹಾಕಿ ಕೊಂದಾಕಿರ್ತಾರೆ. ಕೊಂದಾಕಿದ ನಂತರ ಸಮಾಧಿ ಮಾಡಲ್ಪಡ್ತಾರೆ. ಸಮಾಧಿ ಮಾಡಲ್ಪಟ್ಟ ನಂತರ 3ನೇ ದಿನದಂದು ಎದ್ದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಹೊರಗಡೆ ಬರ್ತಾರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. ಇದೆಲ್ಲ ಕೂಡ ಅಪೊಸ್ತಲರು ನೋಡಿದ್ದಾರೆ. ಆನಂತರ ಪೌಲನಿಗೆ ಕೂಡ ದರ್ಶನವಾಗುತ್ತೆ. ಪೌಲನಿಗೂ ಅನೇಕ ವಿಷಯಗಳು ಗೊತ್ತಾದ ನಂತರ ಇವರೇ ಕ್ರಿಸ್ತರು, ಲೋಕರಕ್ಷಕನ ಈತೇನಂತ ಹೇಳಿ ಹಳ್ಳಿಗಳಿಗೆ, ಪಟ್ಟಣಗಳಿಗೆ, ದೇಶಗಳಿಗೆ ತಿರುಗಿ ಸುವಾರ್ತೆಯನ್ನು ಮಾಡುವಂಥದ್ದು. ಈಗ ಥೆಸಲೋನಿಕ ಪಟ್ಟಣದಲ್ಲಿದ್ದಾನೆ. ಥೆಸಲೋನಿಕ ಪಟ್ಟಣದಲ್ಲಿ ಇದ್ದು ಅಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಮಾತನಾಡುವಂಥದ್ದು. ಅಯ್ಯ, ನಾವೆಲ್ಲರೂ ಯೇಸು ಕ್ರಿಸ್ತರ ಬಗ್ಗೆ ಎದು ನೋಡ್ತಾ ಇದ್ದೀವಲ್ವ? ಆ ಯೇಸು ಕ್ರಿಸ್ತರು ಪ್ರಭು ಬಂದಿದ್ದಾರೆ, ಸಿಲುಬೆ ಮರಣ ಹೊಂದಿದ್ದಾರೆ, 3ನೇ ದಿನದಂದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಮೃತ್ಯುಂಜಯನಾಗಿ ಪುನರುತ್ಥಾನವನ್ನು ಹೊಂದಿ ಪರಲೋಕಕ್ಕೆ ಹೋಗಿದ್ದಾರೆ. ಆತನ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂದಾಗ ವಾಕ್ಯಗಳನ್ನು ಅಂದರೆ ವಚನಗಳನ್ನು ತೋರಿಸಿ ಹೇಳಿದಾಗ
ಕೆಲವರು ನಂಬಿದ್ದಾರಂತೆ, ಇನ್ನು ಕೆಲವರು ನಂಬಿಲ್ವಂತೆ ಪ್ರಿಯರೇ. ಕೆಲವರೇನೋ ನಂಬಿದ್ದಾರಂತೆ ಮತ್ತು ಕೆಲವರು ನಂಬಿಲ್ವಂತೆ. ಎಲ್ಲಿ? ಥೆಸಲೋನಿಕದಲ್ಲಿ. ಮತ್ತೊಂದು ಸಾರಿ ನೋಡೋಣ 2ನೇ ವಚನ. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ತು ದಿನಗಳಲ್ಲಿ ಶಾಸ್ತ್ರ ಆಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳ ಅರ್ಥವನ್ನು ಬಿಚ್ಚಿ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಅವರಲ್ಲಿ ಕೆಲವರು ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು, ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲ ಸೀಲರನ್ನು ಸೇರಿಕೊಂಡರು. ಯೆಹೂದ್ಯರು ಹೊಟ್ಟೆ ಕಿಚ್ಚುಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವರು ಕಾಕಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲೆ ಎಬ್ಬಿಸಿ ಪೌಲನು ಸೀಲರನ್ನು ಪಟ್ಟಣದ ಸಭೆಗೆದುರಿಗೆ ತರಬೇಕೆಂದು ಅವರನ್ನು ಹುಡುಕುತ್ತಾ ಯಾಸೋನನ ಮನೆಯ ಮೇಲೆ ಬಿದ್ದರು. ಅಂದರೆ ನೋಡಿ, ಥೆಸಲೋನಿಕದಲ್ಲಿ ನಡೆದಿರುವಂಥ ವಿಷಯಗಳನ್ನು ಆಲೋಚನೆ ಮಾಡುವಾಗ ಏನ್ರಿ ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಬರಬೇಕು, ಈ ಕ್ರಿಸ್ತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ಆ ಕ್ರಿಸ್ತನು ಮತ್ತೆ ಬಂದಿದ್ದಾನಿಲ್ವಂತ ನೋಡುವಾಗ ಆಲ್ರೆಡಿ ಬಂದಿದ್ದಾನೆ, ಬಂದ ನಂತರ ಸುವಾರ್ತೆ ಮಾಡಿದ್ದಾನೆ, ಪ್ರಾಣ ತ್ಯಾಗ ಮಾಡಿದ್ದಾನೆ, ಹೊಸ ಒಡಂಬಡಿಕೆ ಕೊಟ್ಟಿದ್ದಾನೆ, ಮೃತ್ಯುಂಜಯನಾಗಿ ಪರಲೋಕಕ್ಕೆ ಹೋಗಿದ್ದಾನೆ. ಇವಾಗ ಆತನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಆತ ನಂಬಿದರೆ ನಮಗೆ ರಕ್ಷಣೆ ಇದೆ, ಆತ ನಂಬದೆ ಹೋದರೆ ನಮಗೆ ದಂಡನೆಗೆ ಗುರಿ ಆಗ್ತೀವಿ ಅಂತ ಹೇಳಿದಾಗ ಕೆಲವರೇನು ನಂಬಿದ್ದಾರೆ, ಇನ್ನು ಕೆಲವರು ಯೆಹೂದ್ಯರಲ್ಲಿ ಕೆಲವರು ಇರ್ತಾರಲ್ವಾ, ಅಂದರೆ ಯಾಜಕರು, ಮಹಾಯಾಜಕರು, ಈ ಪರಿಸಾಯರು ಕೆಲವರು ಇರ್ತಾರೆ ನೋಡಿ. ಇವ್ರು ಏನು ಮಾಡಿದಾರಂತ ನೋಡುವಾಗ ಈ ಥೆಸಲೋನಿಕ ಪಟ್ಟಣದಲ್ಲಿ ಕಾಕಪೋಕರಂದರೆ ಗುಂಡಾಗಳು, ರೌಡಿಗಳು ಇರ್ತಾರೆ ನೋಡಿ. ಅಲ್ಲೆಲ್ಲಿ ಇದ್ದವರನ್ನ ಕೆಲವ್ರನ್ನ ಆರಿಸ್ಕೊಂಡು ಬಂದು ಈ ಪೌಲನು ಸೀಲನು ಬೇರೆ ದೇವರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಆದ್ದರಿಂದ ಇವರನ್ನು ಕಲ್ಲುಗಳನ್ನು ಎಸೆದು ಹೊಡೆದಾಕಬೇಕು, ಧರ್ಮಶಾಸ್ತ್ರದಲ್ಲಿ ಇರುತ್ತೆ, ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳಿ ಕೆಲವರನ್ನ ರೇಗಿಸಿ ಹುಡುಕ್ತಾ ಇರ್ತಾರೆ ಊರಲ್ಲಿ. ಥೆಸಲೋನಿಕದಲ್ಲಿ ಹುಡುಕಿದಾಗ ಯಾಸೋನು ಎಂಬುವಂಥ ಮನೆಯ ಮೇಲೆ ಹೋಗ್ತಾರಂತೆ. ಯಾಸೋನನ ಮೇಲೆ. ಯಾಕೆ ಯಾಸೋನನ ಮೇಲೆ ಹೋಗ್ತಾರೆ ಒಂದು ಸಾರಿ ಗಮನಿಸೋಣ. 5ನೇ ವಚನದಲ್ಲಿ ಕೆಳಗಡೆ, ಯೆಹೂದ್ಯರು ಹೊಟ್ಟೆ ಕಿಚ್ಚು ಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಕಾಕಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲೆ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೆ ಎದುರಾಗಿ ತರಬೇಕೆಂದು ಅವರನ್ನು ಹುಡುಕುತ್ತಾ. ಏನ್ರಿ ಇಂಥ ಸಂದರ್ಭ ಯಾವಾಗಾದ್ರೂ ನಡೆದಿದೆಯಾ ಅಂತ ನೋಡುವಾಗ ಲುಸ್ತ್ರ ಎನ್ನುವಂಥ ಪಟ್ಟಣ ಇದೆ ನೋಡಿ. ಲುಸ್ತ್ರ ಎನ್ನುವಂಥ ಪಟ್ಟಣ, ಈ ಲುಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಪೌಲನು ಬರ್ನಬಾನು ಸುವಾರ್ತೆ ಮಾಡ್ತಾರೆ. ಅಂದರೆ ಮೊದಲನೇ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಪೌಲನು ಬರ್ನಬಾನು ಸುವಾರ್ತೆ ಮಾಡಿದಾಗ ಲುಸ್ತ್ರದಲ್ಲಿ, ಅಲ್ಲಿ ಕೂಡ ಅಂತಿಯೋಕ್ಯದಿಂದ ಕಿಲೇಕ್ಯದಿಂದ ಈ ಯೆಹೂದ್ಯರು ಬಂದು ಪೌಲನನ್ನು ಏನ್ರಿ ಕಲ್ಲೆಸೆದು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲಿ ರೀತಿಯ ಮಾತಂತ ನೋಡುವಾಗ ಏನ್ರಿ ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 19ನೇ ವಚನ ನೋಡಿ. 14ನೇ ಅಧ್ಯಾಯ 19ನೇ ವಚನ. ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರು ಹೊರಕ್ಕೆ ಎಳೆದು ಬಿಟ್ಟರು. ಅಂದರೆ ಎಲ್ಲಿ? ಲುಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಅಪೋಸ್ತಲರಾಗಿರುವಂಥ ಪೌಲನು ಬರ್ನಬಾನು ಮೊದಲನೇ ಪ್ರಯಾಣದಲ್ಲಿ ಸುವಾರ್ತೆ ಮಾಡಿರುವಾಗ ಅನೇಕರು ತಿಳ್ಕೊಂಡಾಗ ಈ ಯೆಹೂದ್ಯರಲ್ಲಿ ಮತ ಛಾಂದಸವಾದಿಗಳಿರ್ತಾರೆ ನೋಡಿ. ಯೆಹೂದ್ಯರಲ್ಲಿ ಮತ ಛಾಂದಸವಾದಿಗಳು ಅವ್ರು ಬಂದು ಏನು ಮಾಡ್ತಾರಂತ ನೋಡುವಾಗ ಅಲ್ಲಿ ಬಂದು ಗಲಾಟೆಗಳನ್ನು ಹುಟ್ಟಿಸಿ ಆನಂತರ ಪೌಲನ ಮೇಲೆ ಕಲ್ಲೆಸೆದು ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಲ್ರೆಡಿ ಎಲ್ಲರೂ ಕೂಡ ಕಲ್ಲೆಸಿದ ನಂತರ ಸತ್ತೋಗಿದ್ದಾನಂತ ಹೇಳಿ ಊರು ಹೊರಕ್ಕೆ ಎಳ್ಕೊಂಡು ಹೋಗ್ತಾರೆ ಯೆಹೂದ್ಯರು. ಅಂದರೆ ಎಲ್ಲೆಲ್ಲಿ ಪೌಲನು ಸುವಾರ್ತೆ ಮಾಡೋದಕ್ಕೆ ಸಿದ್ಧನಾಗ್ತಾನೋ, ಅಭಿವೃದ್ಧಿ ಮಾಡೋದಕ್ಕೆ ಸಿದ್ಧನಾಗ್ತಾನೋ, ಅಲ್ಲಿ ಈ ದ್ರೋಹಿಗಳು ಏನು ಮಾಡ್ತಾರೆ ಗೊತ್ತಾ? ಹುಡಿಕೊಂಡು ಬಂದು ಅಲ್ಲಿ ಹಾಳು ಮಾಡುವಂಥದ್ದು ಪ್ರಿಯರೇ, ಹಾಳು ಮಾಡುವಂಥದ್ದು. ಅದೇ ಪ್ರಕಾರ ಇವಾಗ ಥೆಸಲೋನಿಕ ಪಟ್ಟಣದಲ್ಲಿ ಸುವಾರ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸುವಾರ್ತೆ ಅಭಿವೃದ್ಧಿ ಮಾಡಿದಾಗ ಅನೇಕರು ತಿಳ್ಕೊಳ್ತಾ ಇದ್ದಾರೆ.
ತಿಳ್ಕೊಳ್ಳುವಂಥ ಸಮಯದಲ್ಲಿ ಮತ್ತೆ ಯಾರು ಬಂದಿದ್ದಾರಂತ ನೋಡುವಾಗ ಯೆಹೂದ್ಯರಲ್ಲಿ ಕೆಲವರು ಬಂದು, ಏನ್ರಿ, ಯೆಹೂದ್ಯರು ಹೊಟ್ಟೆ ಕಿಚ್ಚುಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಕಾಕಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೆದುರಿಗೆ ತರಬೇಕೆಂದು ಅವರನ್ನು ಹುಡುಕ್ತಾ ಇದ್ದಾರೆ. ಅಲ್ಲೆಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಎಲ್ಲಿ ಕಾಣ್ತಾ ಇಲ್ಲ. ಮತ್ತೆ ಮೊದಲು ವಿಚಾರ ಮಾಡಿದ ನಂತರ ಯಾಸೋನನ ಮೇಲೆ ಬೀಳ್ತಾರಂತೆ. ಯಾಸೋನನ ಮೇಲೆ ಬಿದ್ದರು. ಯಾಕೆ ಯಾಸೋನನ ಮೇಲೆ ಬಿದ್ದರು ಅಂತ ನೋಡುವಾಗ, ಯಾಸೋನನು ಎಂಬುವಂಥ ಒಬ್ಬ ಕ್ರಿಸ್ತನನ್ನು ನಂಬಿರುವಂಥ ಒಬ್ಬ ಭಕ್ತನಿರ್ತಾನೆ. ಕ್ರಿಸ್ತನನ್ನು ನಂಬಿರುವಂಥ ಒಬ್ಬ ಭಕ್ತನು ಥೆಸಲೋನಿಕ ಪಟ್ಟಣದಲ್ಲಿ, ಓಕೆನಾ, ಥೆಸಲೋನಿಕ ಪಟ್ಟಣದಲ್ಲಿ ಕ್ರಿಸ್ತನನ್ನು ನಂಬಿರುವಂಥ ಒಬ್ಬ ಯಾಸೋನನು ಎಂಬುವಂಥ ಒಬ್ಬ ಭಕ್ತನಿರ್ತಾನೆ. ಆ ಯಾಸೋನನು ಎಂಬುವಂಥ ಈ ಭಕ್ತನು ತನ್ನ ಮನೆಯಲ್ಲಿ ಪೌಲನನ್ನು, ಸೀಲನನ್ನು, ತಿಮೋತಿಯನ್ನು ಸೇರಿಸ್ಕೊಂಡಿರ್ತಾನೆ. ತಿಮೋತಿಯನ್ನು ಲೋಕನ ಪ್ರಿಯರಾದ ದೇವರ ಮಕ್ಕಳಿರ ಫಿಲಿಪ್ ಪಟ್ಟಣದಲ್ಲೇ ಅಲ್ಲಿ ಉಳ್ಕೊಂಡಿರ್ತಾನೆ. ಈಗ ನೋಡುವಾಗ ಪೌಲನಾಗಿರ್ಬೋದು, ಸೀಲನವಾಗಿರ್ಬೋದು, ತಿಮೋತಿ ಆಗಿರ್ಬೋದು, ಇವರಿದ್ದಾರೆ ಪ್ರಿಯರೇ. ಇವರು ಯಾಸೋನನ ಮನೆಯಲ್ಲಿಲ್ಲ. ಮತ್ತೆ ಎಲ್ಲಿದ್ದಾರೆ ಅಂತ ನೋಡುವಾಗ, ಎಲ್ಲಿದ್ದಾರೆ ಇವರು ಅಂತ ನೋಡುವಾಗ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. 3ನೇ ಅಧ್ಯಾಯ 6ನೇ ವಚನ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ನೋಡಿ. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರರಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ. ಯಾರಿಗೆ ಆಜ್ಞಾಪಿಸ್ತಾ ಇದ್ದಾರೆ? ಥೆಸಲೋನಿಕದಲ್ಲಿ ಇದ್ದಂಥ ಸಭೆಯಲ್ಲಿ ಇದ್ದಂಥ ಸಹೋದರರಿಗೆ ಆಜ್ಞಾಪಿಸುವಂಥದ್ದು. ಆನಂತರ ಏನು? ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಲ್ಲಿರಿ. ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ. ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ. ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು. ನಿಮ್ಮಿಂದ ಪೋಷಣೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಹಾಗೆ ಮಾಡಲಿಲ್ಲ. ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿ ಇರೋಣ ಎಂದು ಮಾಡಿದೆವು. ಅಂದರೆ ಥೆಸಲೋನಿಕ ಪಟ್ಟಣದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಸುವಾರ್ತೆ ಪ್ರಾರಂಭ ಮಾಡ್ತಾರೆ ನೋಡಿ. ಸುವಾರ್ತೆ ಪ್ರಾರಂಭ ಮಾಡಿದಾಗ ಯಾಸೋನು ಎಂಬುವಂಥ ಸಹೋದರನ ಮನೆಯಲ್ಲಿ ಇಳ್ಕೊಂಡಿರ್ತಾರೆ. ಎರಡನೇದಾಗಿ ಅವರಿಗೆ ಭಾರ ಆಗಬಾರ್ದು ಅಂತ ಹೇಳಿ, ಅಂದರೆ ಥೆಸಲೋನಿಕ ಪಟ್ಟಣದಲ್ಲಿ ಇದ್ದಂಥ ಆ ಸಹೋದರರಿಗೆ ಭಾರ ಆಗಬಾರ್ದು ಅಂತ ಹೇಳಿ ರಾತ್ರಿ ಹಗಲು ದುಡಿದು ಕೆಲಸ ಮಾಡಿ ಅವ್ರಿಗೋಸ್ಕರ ಎಷ್ಟು ಆಹಾರದಗೋಸ್ಕರ ಹಣ ಬೇಕೋ ಅಷ್ಟು ದುಡಿದುಕೊಂಡು, ಆನಂತರ ಇನ್ನು ಕೆಲವರು ಯಾರಾದರೂ ನಂಬಿದರೆ ಅವ್ರ ಜೊತೆಲಿದ್ದರೆ ಅವರೆಲ್ಲರಿಗೋಸ್ಕರ ಇವರು ದುಡಿತಾ ಇದ್ರಂತೆ ಪ್ರಿಯರೇ. ಯಾಕೆಂದರೆ ಮತ್ತೆ ನಾವು ಮನೆಯಲ್ಲಿದ್ದೀವಿ, ಪಾಪ ಅವ್ರಿಗೆ ಭಾರ ಆಗಬಾರ್ದು ಅವರಿಗೆ. ನಾವು ದುಡಿದು ಕಷ್ಟಪಟ್ಟು ಆ ದುಡ್ದ ಹಣದಲ್ಲಿ ನಾವು ಊಟ ಮಾಡೋಣ ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಏನ್ರಿ ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಟ್ಟು ಆನಂತರ ಸಮಯ ನೋಡಿಕೊಂಡು ಸಬ್ಬತ್ತು ದಿನದಲ್ಲಿ ಏನ್ರಿ ಸುವಾರ್ತೆ ಮಾಡುವಂಥದ್ದು. ಸುವಾರ್ತೆ ಮಾಡಿದ ನಂತರ ಅನೇಕರು ನಂಬಿದ ನಂತರ ಈ ವಿಷಯ ಯೆಹೂದ್ಯರಿಗೆ ಗೊತ್ತಾದ ನಂತರ ಕೆಲವರು ಪ್ರಿಯರಾದ ದೇವ್ರ ಮಕ್ಕಳು ಹೊಟ್ಟೆ ಕಿಚ್ಚುಪಟ್ಟು ಇವರು ಎಲ್ಲಿಗೆ ಹೋದರೂ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅನೇಕರು ನಂಬ್ತಾ ಇದ್ದಾರೆ, ಇವ್ರನ್ನ ಕೊಂದಾಕೋಣ, ಹೊಡೆಯೋಣ, ಸಾಯಿಸೋಣ ಎಂದು ಆಲೋಚನೆಯಿಂದ ಹುಡುಕಿ ಬರ್ತಾರೆ. ಬಂದ ನಂತರ ಏನ್ರಿ ಇವರು ಆಲ್ರೆಡಿ ಎಲ್ಲೋ ಕೆಲಸದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಯಾರ ಮನೆಯಲ್ಲಿದ್ದಾರೆ ಇವರು? ಯಾರ ಮನೆಯಲ್ಲಿ ಉಳ್ಕೊಂಡಿದ್ದಾರೆ? ಯಾಸೋನನ ಮನೆಯಲ್ಲಿ. ಆ ಯಾಸೋನನಲ್ಲಿದ್ದಾನಂತ ಹೇಳಿ ಹುಡುಕೊಂಡು ಯಾಸೋನನ ಮೇಲೆ ಬೀಳ್ತಾರೆ. ಯಾಸೋನನ ಮೇಲೆ 6ನೇ ವಚನಕ್ಕೆ ಬನ್ನಿ. 6ನೇ ವಚನ ಅಂದರೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 6ನೇ ವಚನ. ಅವರು ಸಿಕ್ಕದೆ ಹೋದದರಿಂದ ಆ ಜನರು ಯಾಸೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳ್ಕೊಂಡು ಹೋಗಿ, ಲೋಕವನ್ನು ಅಲ್ಲೋಕಲ್ಲೋಲ ಮಾಡಿದ ಆ ಮನುಷ್ಯರು ಎಲ್ಲಿಗೂ ಬಂದಿದ್ದಾರೆ. ಯಾಸೋನನು ಅವರನ್ನು ಸೇರಿಸಿಕೊಂಡಿದ್ದಾನೆ. ಯಾರನ್ನು? ಪೌಲನನ್ನು, ಸೀಲನನ್ನು, ತಿಮೋತಿಯನ್ನು ಸೇರಿಸಿಕೊಂಡಿದ್ದಾನೆ. ಇವ್ರ ಮೂಲಕ ಸುವಾರ್ತೆ ಅಭಿವೃದ್ಧಿ ಆಗ್ತಾ ಇದೆ. ಅನೇಕರು ಕ್ರಿಸ್ತನ್ ನಂಬುತ್ತಾ ಇದ್ದಾರೆ, ಕ್ರಿಸ್ತನ್ ಹಿಂಬಾಲಿಸ್ತಾ ಇದ್ದಾರೆ. ಆದ್ದರಿಂದ ಇದನ್ನು ತಡಿಬೇಕು ಅಂತ ಹೇಳಿ ಈ
ಏನ್ರಿ, ಯಹೂದ್ಯರಲ್ಲಿ ಕೆಲವರು ಮತಚಾಂದಸವಾದಿಗಳು ಬಂದು ಕೆಲವರು ಕಾಕಪೋಕರನ್ನು ಏರ್ಪಾಟ್ ಮಾಡಿಕೊಂಡು, ಗುಂಡಾಗಳನ್ನು ಏರ್ಪಾಟ್ ಮಾಡಿಕೊಂಡು ಇವಾಗ ಯಾಸೋನನ ಮೇಲೆ ಬಿದ್ದಿದ್ದಾರೆ. ಎಲ್ಲಿದ್ದಾರೆ? ಕರ್ಕೊಂಡು ಬನ್ನಿರಿ. ಮೊದಲನೇದಾಗಿ ಆ ಪೌಲನ ಎಳ್ಕೊಂಡು ಬನ್ನಿ. ಮೊದಲನೇದಾಗಿ ಪೌಲನೆಲ್ಲಿದ್ದಾನೆ? ಮೇನ್ ಟಾರ್ಗೆಟ್ ಯಾರ ಮೇಲೆ ಅಂತ ನೋಡುವಾಗ ಪೌಲನ ಮೇಲೆ. ಯಾಕೆಂದರೆ ಪೌಲನು ಮಾತನಾಡುವಾಗ ಎಲ್ಲ ರೀತಿಯಲ್ಲಿ ಅದ್ಭುತ, ಏನೇ ಪ್ರಶ್ನೆ ಇರಲಿ ಆ ಪ್ರಶ್ನೆಗೆ ಉತ್ತರ ಹೇಳುವಂಥ ಜ್ಞಾನ ಪೌಲನಿಗಿರುತ್ತೆ ರೀ. ತಿಮೋತಿ ಶಿಷ್ಯನು ಬೆಳೀತಾ ಇದ್ದಾನೆ. ಆತನು ಅಂದರೆ ಅವರ ಬಳಿಯಲ್ಲಿದ್ದಾನೆ, ಸಹಾಯಕನಾಗಿ ತಿಳ್ಕೊಳ್ತಾ ಇದ್ದಾನೆ, ಜ್ಞಾನವನ್ನು ಕಲಿತಾ ಇದ್ದಾನೆ ತಿಮೋತಿ. ಆಲೋಚನೆ ಮಾಡಿ ಪ್ರಿಯರೇ, ಇವಾಗ ಯಾಸೋನನ ಮೇಲೆ ಬಿದ್ದಿದ್ದಾರಂತೆ. ಯಾಕೆ? ಯಾಸೋನನೇ ಅವ್ರು ಎಲ್ಲಿದ್ದಾರೆ? ಕರ್ಕೊಂಡು ಬಾ ಅವರನ್ನ, ಇಲ್ಲಾಂದ್ರೆ ನಿನ್ನನ್ನು ಬಿಡಲ್ಲ. ಎಲ್ಲರೂ ಬರ್ತಾರೆ. ಬಂದ ನಂತರ ಏನ್ರಿ, ಆನಂತರ ವಿವಾದ ನಡೆಯುತ್ತೆ. ಆನಂತರ ಅವರನ್ನು ಬಿಡುಗಡೆ ಮಾಡಬೇಕಾದ್ರೆ ಯಾರು ಪೌಲನನ್ನು, ಸೀಲನನ್ನು, ತಿಮೋತಿಯನ್ನು ಬಿಡುಗಡೆ ಮಾಡಬೇಕಾದ್ರೆ ಏನಾಗುತ್ತೆ ನೋಡಿ. ಒಂದು ಸಾರಿ 7ನೇ ವಚನಕ್ಕೆ ಬನ್ನಿ. 7ನೇ ವಚನಕ್ಕೆ, ಯಾಸೋನನು ಅವರನ್ನು ಸೇರಿಸಿಕೊಂಡಿದ್ದಾನೆ, ಅವರೆಲ್ಲರೂ ಯೇಸು ಎಂಬ ಬೇರೊಬ್ಬ ಅರಸನು ಇದ್ದಾನೆ ಎಂದು ಹೇಳಿ ಚಕ್ರವರ್ತಿಯ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುತ್ತಾರೆ ಎಂದು ಕೂಗಿದರು. ಅಂದರೆ ಚಕ್ರವರ್ತಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಎಂದು ಕೂಗ್ತಾ ಇದ್ದಾರಂತೆ. ಅಲ್ಲಿರುವಂಥ ರೋಮನರ ಆಳ್ವಿಕೆ ನಡೀತಾ ಇದೆ. ರೋಮನರು ಇದ್ದಾರೆ, ರೋಮನರ ಅಧಿಕಾರಿಗಳಿದ್ದಾರೆ, ಗ್ರೀಕರು ಇದ್ದಾರೆ, ಅನ್ಯರು. ಅವರ ಬಳಿಯಲ್ಲಿ ಇವರು ಬಂದು, ಯಹೂದ್ಯರು ಬಂದು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಚಕ್ರವರ್ತಿಗೆ ವಿರುದ್ಧವಾಗಿ ಇವರು ಬೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಚಕ್ರವರ್ತಿ ಬಿಟ್ಟು, ಅರಸನನ್ನು ಬಿಟ್ಟು ಅವರ ಮಧ್ಯದಲ್ಲಿ ಇನ್ನೊಬ್ಬ ಅರಸನಿದ್ದಾನೆ, ಆ ಅರಸನ ಯೇಸು ಎಂದು ಹೇಳಿಕೊಳ್ತಾ ಇದ್ದಾರೆ ಅಂತ ಹೇಳಿ ತಪ್ಪಿನಲ್ಲಿ ಸಿಗಾಕ್ಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಹೂದ್ಯರು. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರನ್ನು ಕೂಡ ಇದೇ ರೀತಿಯಲ್ಲಿ ಹಿಡಿದಿದ್ದಾರ, ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡಿದಾರ. ಏನದು? ನೀನು ಅರಸನಂತೆ ಅಲ್ವಾ, ನೀನು ಯಹೂದ್ಯರಿಗೆ ಅರಸನಂತೆ ಅಲ್ವಾ? ನಾನು ಅರಸನೇ, ಆದರೆ ನೀವು ಅಂದುಕೊಂಡ ರೀತಿಯಲ್ಲಿ ಅಲ್ಲ. ನನ್ನ ರಾಜ್ಯವು ಬೇರೆ, ನಿನ್ನ ರಾಜ್ಯವು ಬೇರೆ. ನಿಮ್ಮ ರಾಜ್ಯ ಬಂದು ಭೌತಿಕವಾದದ್ದು, ನನ್ನ ರಾಜ್ಯ ಬಂದು ಆತ್ಮಿಕವಾದದ್ದು. ನಿಮ್ಮ ರಾಜ್ಯಕ್ಕೂ ನನ್ನ ರಾಜ್ಯಕ್ಕೂ ಸಂಬಂಧವೇ ಇಲ್ಲ. ನನ್ನ ರಾಜ್ಯ ಆತ್ಮಿಕವಾದದ್ದು. ಏನ್ರಿ, ಇವರೇನು ಅಂದ್ಕೊಂಡಿದ್ದಾರೆ ಗೊತ್ತಾ? ನಾನು ಅರಸನ, ಅಂದರೆ ಯೇಸು ಕ್ರಿಸ್ತರು ಅರಸನು, ಯೇಸು ಕ್ರಿಸ್ತನು ಒಡೆಯನು ಅಂದಾಗ ಸುಮ್ಮನೆ ತಪ್ಪು ಹಿಡಿಯೋದಕ್ಕೆ ನೆವ ಮಾಡಿ, ಈತನು ಚಕ್ರವರ್ತಿಗೆ ವಿರುದ್ಧವಾಗಿ ತಾನೇ ಚಕ್ರವರ್ತಿನ ತಿಳ್ಕೊಳ್ತಾ ಇದ್ದಾನೆ, ತಾನೇ ಅರಸನಿಂದ ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವಾಗ ಪ್ರಿಯರಾದ ಮಕ್ಕಳಿರ, ಪೌಲನು ಸೀಲನು ಸುವಾರ್ತೆ ಮಾಡುವಾಗ ಇವ್ರ ಮೇಲೆ ನಿಂದನೆ ಮಾಡೋದಕ್ಕೆ, ನಿಂದನೆಗಳು ಹಾಕೋದಕ್ಕೆ ಆ ರೀತಿ ಹೇಳಿದಾರ. ಯೇಸು ಕ್ರಿಸ್ತರ ಬಗ್ಗೆ ಆತ್ಮಿಕವಾದಂಥ ಜ್ಞಾನವನ್ನು ಕುರಿತು ಇವ್ರು ಹೇಳುವಾಗ ಇವ್ರ ಮೇಲೆ ತಪ್ಪುಗಳನ್ನು ಹೊರಿಸೋದಕ್ಕೆ, ನಿಂದನೆಗಳನ್ನು ಹಾಕೋದಕ್ಕೆ ಇವರು ಯಾರು? ಹೊಟ್ಟೆ ಕಿಚ್ಚು ಪಟ್ಟಿರುವಂಥ ಯಹೂದ್ಯರಲ್ಲಿ ಕೆಲವರು ಯಾಜಕರು, ಶಾಸ್ತ್ರಿಗಳು, ಪರಿಸಾಯರು. ನೋಡಿ ಆನಂತರ 8ನೇ ವಚನ, ಪಟ್ಟಣದವರು ಅಧಿಕಾರಿಗಳು ಈ ಮಾತುಗಳನ್ನು ಕೇಳಿ ಕಳವಳಪಟ್ಟು ಯಾಸೋನನ ಮೊದಲಾದವರಿಂದ ಹೊಣೆ ತೆಗೆದುಕೊಂಡ ಮೇಲೆ ಅವರನ್ನು ಬಿಟ್ಟರು. ಅಂದರೆ ಜಾಮೀನು ತೆಗೆದುಕೊಳ್ತಾರೆ. ಯಾರ ಮೂಲಕ? ಯಾಸೋನನ ಮೂಲಕ. ಯಾಸೋನನ ಆ ಊರಲ್ಲಿದ್ದಾನೆ, ಥೆಸಲೋನಿಕ ಪಟ್ಟಣದಲ್ಲಿದ್ದಾನೆ. ಆ ಪಟ್ಟಣದಲ್ಲಿ ಮನೆ ಮಾಡಿಕೊಂಡಿದ್ದಾನೆ, ಸ್ವಂತ ಮನೆ ಇದೆ. ಆದ್ದರಿಂದ ಯಾಸೋನನೇ ಇವರನ್ನು ಬಿಡಬೇಕಾದರೆ ನೀನೇ ಅದಕ್ಕೆ ಹೊಣೆ, ನೀನೇ ಜಾಮೀನು ಕೊಡಬೇಕು ಅಂದಾಗ ಈ ಯಾಸೋನನು ಎಂಬಂಥ ಈತನು ಜಾಮೀನು ಕೊಟ್ಟು ಏನ್ರಿ ಸುವಾರ್ತೆಗೋಸ್ಕರ ಮತ್ತೆ ಬೇರೆ ಕಡೆ ಕಳಿಸ್ಕೊಡ್ತಾನೆ. ಅಲ್ಲಿಂದ ಎಲ್ಲಿಗೆ ಬರ್ತಾರೆ? ಥೆಸಲೋನಿಕದಿಂದ ಎಲ್ಲಿಗೆ ಬರ್ತಾರಂತ ನೋಡುವಾಗ 10ನೇ ವಚನಕ್ಕೆ ಬನ್ನಿ ಪ್ರಿಯರೇ. 10ನೇ ವಚನಕ್ಕೆ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 10ನೇ ವಚನ. ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರೆಯಕ್ಕೆ ಕಳಿಸಿಬಿಟ್ಟರು. ಇವಾಗ ಮ್ಯಾಪ್ ಹಾಕಪ್ಪ ಒಂದ್ಸಾರಿ. ಥೆಸಲೋನಿಕದಿಂದ ಬೆರೆಯಕ್ಕೆ ಹೋಗಿರುವಂಥದ್ದು ಒಂದ್ಸಾರಿ ನೋಡಿ. ಥೆಸಲೋನಿಕ ಎಲ್ಲಿದೆ? ಎಲ್ಲರೂ ನಿಮ್ಮ ಬೈಬಲಲ್ಲಿ ಕೊನೆ ಮ್ಯಾಪ್ ಇರುತ್ತೆ. ಒಂದು ಸಾರಿ ಥೆಸಲೋನಿಕದಿಂದ ಬೆರೆಯ ಪಟ್ಟಣಕ್ಕೆ ಬಂದಿರ್ತಾರೆ. ಒಂದು ಸಾರಿ ಮ್ಯಾಪ್ ನೋಡಿ, ಅಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿರುವಂಥದ್ದು ಗೊತ್ತಾಗುತ್ತೆ ಒಂದು ಸಾರಿ. ಥೆಸಲೋನಿಕದಿಂದ ಬೆರೆಯ
ಎಲ್ಲಿದೆ? ಕಾಣುತ್ತಾ? ಥೆಸಲೋನಿಕದಿಂದ ಮತ್ತೆ ಉತ್ತರ ಭಾಗಕ್ಕೆ ಇರುತ್ತೆ ರೀ, ಮೇಲ್ಗಡೆ ಭಾಗಕ್ಕೆ. ಥೆಸಲೋನಿಕೆ ಪಟ್ಟಣದಿಂದ ಬೇರಿಯಾ. ಅಂದರೆ ಈ ಮ್ಯಾಪಲ್ಲಿ ಸ್ವಲ್ಪ ಸ್ವಲ್ಪ ಹತ್ತಿರ ಅಂದ್ಕೊಳ್ಬೋದು, ಹತ್ತಿರ ಇದೆ ಅಂತ ನೀವು ಅಂದ್ಕೋಬೋದು. ಆದರೆ ಸುಮಾರು ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ಸುಮಾರು ಒಂದು 50-60 ಕಿಲೋಮೀಟ್ರ್ ಪ್ರಯಾಣ ದೂರ ಇದೆ. ಯಾವ ರೀತಿ ಪ್ರಯಾಣದು? ಬಸ್ಗಳಿಲ್ಲ, ಆಟೋಗಳಿಲ್ಲ, ನಡೆದು ಹೋಗಬೇಕು, ಇಲ್ಲಾಂದರೆ ಸಮುದ್ರ ಪ್ರಯಾಣ. ಅಂದರೆ ಆಗಿನ ಕಾಲದಲ್ಲಿ ಕಷ್ಟಕರವಾದಂಥ ಪ್ರಯಾಣ ಮಾಡುವಾಗ ಅರಣ್ಯವನ್ನು, ಗುಡ್ಡಗಳನ್ನು, ನದಿಗಳನ್ನು, ಸಮುದ್ರವನ್ನು ದಾಟೋಗ್ಬೇಕ್ರಿ, ದಾಟಬೇಕಾಗುತ್ತೆ. ಸುಲಭ ಆಗುತ್ತಾ? ನಾವೊಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರು ಪ್ರಯಾಣ ಮಾಡಿ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಅಮ್ಮೋ ಅಷ್ಟು ದೂರನಾ, ಎಲ್ಲಿಗೆ ಹೋಗ್ಬೇಕಪ್ಪ, ಬೇಡ ಬಿಡು. ಯಾಕಂದರೆ ಈ ದೇಹ ಒಪ್ಪೋದಿಲ್ಲ ರೀ. ಯಾರಿಗೋಸ್ಕರ ಪ್ರಯಾಣ ಪ್ರಿಯರಿ? ಯಾರಿಗೋಸ್ಕರ? ಅವರು ಪ್ರಯಾಣ ಮಾಡಿ ಸುವಾರ್ತೆ ಮಾಡಿರುವುದರಿಂದ, ಆನಂತರ ಪತ್ರಿಕೆಗಳನ್ನು ಬರೆದಿರುವುದರಿಂದ, ಆ ತಂದೆಯಾದ ದೇವರು ಆನಂತರ ಅದನ್ನು ದೃಢಪಡಿಸಿರುವುದರಿಂದ ಇವತ್ತು ನಮ್ಮ ಕೈಯಲ್ಲಿ ಬಂದಿದೆ. ಒಂದು ಕಾಲದಲ್ಲಿ ಪೌಲನ ಚರಿತ್ರೆಯನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಆ ದಿನಗಳಲ್ಲಿ ಅವರು ಎಷ್ಟೋ ಪ್ರಯಾಸ ಪಟ್ಟಿದ್ದಾರೆ. ಆ ಪ್ರಯಾಸವನ್ನು ತಿಳ್ಕೊಳ್ತಾ ಇದ್ದೀವಿ. ಇದೆಲ್ಲ ತಿಳ್ಕೊಳ್ಳೋದು ಬಿಟ್ಟು ಆಶೀರ್ವಾದ ನೀವು ಬೇಡ್ರಿ ನಿಮ್ಗೆ ಆಶೀರ್ವಾದ, ನೀವು ಬೇಡ್ತಾ ಇರಿ ಆಶೀರ್ವಾದ, ಎಲ್ಲ ಹಾಗೆ ತಯಾರಾಗ್ಬಿಟ್ಟಿದ್ದಾರೆ ಅವರೆಲ್ಲ. ಬೇಡೋಣ. ಏನು ಬೇಡೋಣ? ಆತ್ಮಿಕವಾದಂಥ ಆಶೀರ್ವಾದಪ್ಪ. ದೇವರ ಜ್ಞಾನವನ್ನು ಕುರಿತು ತಿಳ್ಕೊಳ್ಬೇಕು. ಯಾಕೆಂದರೆ ಪ್ರಪಂಚ ದೇಶದಲ್ಲಿ ಇದ್ದಂಥ ಪ್ರತಿ ಮನುಷ್ಯರು ರಕ್ಷಣೆ ಹೊಂದಬೇಕಾದ್ರೆ ಬೆಳ್ಳಿ ಬಂಗಾರದಿಂದ ಅಲ್ಲಪ್ಪ, ಅಧಿಕಾರದಿಂದ ಅಲ್ಲ, ಉದ್ಯೋಗದಿಂದ ಏನಪ್ಪ ಅಂದರೆ ಹೊಟ್ಟೆಗೆ 4 ಕಾಸು ಸಂಪಾದನೆ ಮಾಡ್ಕೊಳ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ ಏನ್ರಿ? ದೇವ್ರನ್ನ ನಂಬಿಕೊಂಡ್ರು ಮಾತ್ರ ಉದ್ಯೋಗ ಮಾಡ್ತಾರೆ ಏನ್ರಿ? ಏನಮ್ಮ? ದೇವರನ್ನು ನಂಬಿಕೊಂಡವ್ರು ಮಾತ್ರ ಉದ್ಯೋಗ ಮಾಡ್ತಾ ಇದ್ದಾರಾ? ದೇವರನ್ನು ನಂಬಿಕೊಂಡವರು ಮಾತ್ರ ಬಂಗ್ಲೆಗಳನ್ನು, ಕಾರುಗಳನ್ನು ಕೊಂಡುಕೊಂಡಿದ್ದಾರಾ? ದೇವರನ್ನು ನಂಬದೇ ಇರೋರು ಎಷ್ಟೋ ಮಂದಿ ಕೊಂಡುಕೊಂಡಿಲ್ವ ಕಾರುಗಳನ್ನು, ಬಂಗ್ಲೆಗಳನ್ನು, ಇಲ್ಲಾಂದರೆ ಉದ್ಯೋಗ ಮಾಡ್ತಾ ಇಲ್ವಾ? ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡ್ತಾ ಇಲ್ವಾ? ಮತ್ತು ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ, ರೋಗ ಹೋಗುತ್ತೆ, ಇತಿಯಾಕಿ ಬೋಧನೆ ಅಂದರೆ ಪರಿಪೂರ್ಣವಾದಂಥ ಜ್ಞಾನದಲ್ಲಿ ಹೋಗಲ್ವಾ? ಅರ್ಥ ಮಾಡಿಕೊಳ್ಳಲ್ವಾ? ತಿಳ್ಕೊಳ್ಳಲ್ವಾ? ಪ್ರಾರ್ಥನೆ ಅಲ್ಲೇ ಇರುತ್ತೆ. ಪ್ರಾರ್ಥನೆ ಮಾಡಲೇಬೇಕು, ಖಂಡಿತವಾಗಿ ಮಾಡಲೇಬೇಕು. ಅದೊಂದೇ ಅಲ್ಲ, ಹಾಡುಗಳನ್ನು ಹಾಡಲೇಬೇಕು, ಅದೊಂದೇ ಅಲ್ಲ. ದೇವರ ಜ್ಞಾನ ತಿಳ್ಕೊಳ್ಬೇಕಾದದ್ದು ಇದೆ ಅಲ್ವಾ? ಯಾವಾಗ ತಿಳ್ಕೊಳ್ತೀರ? ಸತ್ತ ನಂತರ, ಸಮಾಧಿ ಮಾಡಲ್ಪಟ್ಟ ನಂತರ, ಪಾತಾಳಕ್ಕೆ ಹೋದ ನಂತರ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಬದುಕಿರುವಾಗ, ಆರೋಗ್ಯವಾಗಿ ಇರುವಾಗ ತಿಳ್ಕೊಳ್ಬೇಕು ನೀವು. ತಿಳ್ಕೊಂಡ ನಂತರ ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು ನೀವು. ಮತ್ತು ದೇವ್ರ ಮೂಲಕ ಆಶೀರ್ವಾದ ಪಡ್ಕೊಂಡಿದ್ದಾರಾ ಪೌಲನು? ಶೀಲನು ಪಡ್ಕೊಂಡ ನಂತರ ಅಲ್ಲಿ ಶ್ರಮೆಗಳು, ಇಲ್ಲಿ ಶ್ರಮೆಗಳು, ಅಲ್ಲಿ ಪ್ರಯಾಣ, ಇಲ್ಲಿ ಪ್ರಯಾಣ, ಅಲ್ಲಿ ಸುವಾರ್ತೆ ಅಂತ ಹೇಳಿ ತಮ್ಮ ಬದುಕನ್ನು ದೇವ್ರಿಗೋಸ್ಕರ ಪ್ರಾಣವಾಗಿ ಇಟ್ಟಿರುವಾಗ ನೀನು ನಾನು ಏನು ಮಾಡ್ತಾ ಇದ್ದೀವಿ? ಈ ದಿನಗಳಲ್ಲಿ ನೀನು ನಾನು ಏನು ಮಾಡ್ತಾ ಇದ್ದೀವಿ? ಸುವಾರ್ತೆ ಮಾಡಿದಗೋಸ್ಕರ ಏನ್ರಿ ಕಲ್ಲೆಸೋದು, ಕೊಂದಾಕೋದಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಸ್ಥಳದಲ್ಲಿ. ಆನಂತರ ಇನ್ನೊಂದು ಕಡೆ ಹೋದಾಗ ಅಲ್ಲಿ ಕೂಡ ಬಂದು ಗಲಾಟೆ ಮಾಡಿದ್ರು, ಮತ್ತೊಂದು ಕಡೆ ಇನ್ನೊಂದು ರೀತಿಯಲ್ಲಿ ಗಲಾಟೆ ಮಾಡಿದ್ರು. ಇವೆಲ್ಲ ಇದ್ದಾಗ ಅವರು ತಾಳ್ಮೆಯಿಂದ ಇದ್ದುಕೊಂಡು ದೇವರಿಗೆ ಒಳಪಟ್ಟು ಭಯ ಭಕ್ತಿಯಿಂದ ನಡೆಯುವಾಗ ಇವತ್ತು ನೀನು ನಾನು ಏನು ಮಾಡ್ತಾ ಇದ್ದೀವಿ? ನಾವೆಲ್ಲರೂ ಏನಮ್ಮ ಮಾಡ್ತಾ ಇದ್ದೀವಿ? ಏನಯ್ಯ ನಾವು ಮಾಡ್ತಾ ಇದ್ದೀವಿ? ಒಂದ್ಸರಿ ಯೋಚನೆ ಮಾಡಿ. 10ನೇ ವಚನ, ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೆರಿಯೋಯಕ್ಕೆ ಕಳಿಸಿಬಿಟ್ಟರು. ಅವರು ಅಲ್ಲಿಗೆ ಸೇರಿ ಯೆಹೂದ್ಯರ ಸಭಾ ಮಂದಿರಕ್ಕೆ ಹೋದರು. ಆ ಸಭೆಯವರು ಥೆಸಲೋನಿಕದವರಿಗಿಂತಲೂ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಂದರೆ ಥೆಸಲೋನಿಕ ಪಟ್ಟಣವನ್ನು ಮುಗಿಸ್ಕೊಂಡು ಬೆರೋಯ ಪಟ್ಟಣಕ್ಕೆ ಬರ್ತಾರೆ. ಬೆರೋಯ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಯೆಹೂದ್ಯರ ಸಮಾಜ ಮಂದಿರ ಇದೆ. ಈ ಸಮಾಜ ಮಂದಿರದಲ್ಲಿ ಬೋಧನೆ ಮಾಡುವಾಗ ಶಾಸ್ತ್ರದಲ್ಲಿ ಇದ್ದಂಥ ಮಾತುಗಳು ಇದೆಯೋ ಇಲ್ಲೋ ಎಂದು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಆ ಪಟ್ಟಣದಲ್ಲಿ ಇದ್ದಂಥ ಪ್ರಜೆಗಳು ಪರಿಶೋಧನೆ ಮಾಡ್ತಾ ಇದ್ದಾರಂತೆ. ಇವ್ರು ಹೇಳುವಂಥ ಮಾತುಗಳು ನಿಜನಾ ಸುಳ್ಳ ಅಂತ. ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ದಾರೆ.
ಈ ಅಪೊಸ್ತಲನಾಗಿರುವಂಥ ಪೌಲನು ಆನಂತರ ಸೀಲನು ಹೇಳುವಂಥ ಮಾತುಗಳು ನಿಜನಾ ಸುಳ್ಳ ಅಂತ ಹೇಳಿ ಯೆಹೂದ್ಯರು 1ನೇ ಶತಮಾನದಲ್ಲಿ ಬೆರೆಯ ಪಟ್ಟಣದಲ್ಲಿ ಇದ್ದವರು ಪರಿಶೋಧನೆ ಮಾಡುವಾಗ ಇವತ್ತು ಬೈಬಲ್ ಗ್ರಂಥ ಹಿಡಿದುಕೊಂಡು ನೀನು ನಾನು ಏನು ಮಾಡ್ತಾ ಇದ್ದೀವಿ? ಪರಿಶೋಧನೆ ಮಾಡ್ತಾ ಇದ್ದೀವಾ? ಯಾರು ಹೇಳಿದ್ರು ಚೆನ್ನಾಗಿ ಮೋಸ ಮಾಡೋರು ಪ್ರಪಂಚ ದೇಶದಲ್ಲಿ ರಾಶಿಯಾಗಿದ್ದಾರೆ. ಗೊತ್ತಾ ನಿಮಗೆ? ಮೋಸ ಮಾಡೋರು, ಮಾಯ ಬೋಧನೆ, ದುರ್ಬೋಧನೆ, ಆತ್ಮಿಕವಾದಂಥ ಜ್ಞಾನ ಇಲ್ಲದೆ ಕೇವಲ ಭೌತಿಕವಾಗಿ ಈ ದೇಹಕ್ಕೆ ಏನೇನು ಬೇಕೋ ಅದೇ ಕೊಡ್ತಾರೆ ಅಂತ ಹೇಳಿ ಮನುಷ್ಯರನ್ನು ಮಂಕು ಮಾಡಿ, ಮಾಯ ಮಾಡಿ, ಮತ್ತರನ್ನಾಗಿ ಮಾಡಿ, ಸೋಂಬೇರಿಗಳನ್ನಾಗಿ ಮಾಡಿ, ಕೊನೆಯದಾಗಿ ಪಾತಾಳಕ್ಕೆ, ಬೆಂಕಿ ಕೊಂಡಕ್ಕೆ ನಡೆಸ್ತಾ ಇದ್ದಾರೆ ಎಂಬುವಂಥ ಸಂಗತಿ ಯಾರಿಗಾದರೂ ಅರ್ಥ ಆಗ್ತಾ ಇದೆಯಾ? ಅರ್ಥ ಮಾಡಿಕೊಳ್ಬೇಕು, ಪರಿಶೋಧನೆ ಮಾಡಬೇಕು. ಪರಿಶೋಧನೆ. ಬೆರೆಯ ಪಟ್ಟಣದಲ್ಲಿದ್ದವರು ಪರಿಶೋಧನೆ ಮಾಡ್ತಾ ಇದ್ದಾರಂತ. ಪೌಲನು ಸೀಲನು ಹೇಳುವಂಥ ಮಾತುಗಳು ಹಾಗೆ ಇದೆಯಾ ಇಲ್ವಾ ಅಂತ. ಅಂದರೆ ಪೌಲನು ಹೇಳುವಂಥ ಮಾತನ್ನು ಕೇಳುವಾಗ ಅವರೇ ಪರಿಶೋಧನೆ ಮಾಡುವಾಗ ಮತ್ತು ನೀವು ದೊಡ್ಡ ಜ್ಞಾನಿಗಳ ಇವರು? ನಮ್ಮ ಪಾಸ್ಟರ್ ಏನು ಹೇಳಿದ್ರು ಕರೆಕ್ಟಾಗಿ ಹೇಳ್ತಾನೆ ಅಂದ್ಕೊಂಡಿದ್ದೀಯಾ ಅಥವಾ ನೀನು ಸೋಂಬೇರಿಯಾಗಿದ್ದೀಯಾ? ಬೈಬಲ್ ಓದುವಾಗ ನಿದ್ದೆ ಬರುತ್ತೆ ಅಂತ ಹೇಳಿ ಜಿಪ್ಪಾಗಿ ಮುಚ್ಚುತ್ತಾ ಇದೆಯಾ? ಏನು ಮಾಡ್ತಾ ಇದ್ದೀಯಾ? ಏನಮ್ಮ ಮಾಡ್ತಾ ಇದೆಯಾ? ಏನಯ್ಯ ನೀವು ಮಾಡ್ತಾ ಇದ್ದೀರಾ? ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಓದಬೇಕು, ಧ್ಯಾನಿಸಬೇಕು, ಪರಿಶೋಧನೆ ಮಾಡಬೇಕು, ತಿಳ್ಕೊಳ್ಬೇಕು. ತಿಳ್ಕೊಂಡ ನಂತರ ಅವರ ಹಾಗೆ ಬದುಕೋದು ಹೋದರೆ ಪರಲೋಕಕ್ಕೆ ಹೋಗೋದಿಲ್ಲ ರೀ, ನಿತ್ಯ ಲೋಕಕ್ಕೆ ಹೋಗೋದಿಲ್ಲ. ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ದಿನಗಳಲ್ಲಿ ಜಾಗ್ರತೆ ಪಡಬೇಕು ನಾವೆಲ್ಲರೂ. ಏನ್ರಿ, ಬೆರೆಯ ಪಟ್ಟಣದಲ್ಲಿ ಏನಾಗಿದೆ ಅಂತ ನೋಡುವಾಗ ದೇವರ ವಾಕ್ಯವನ್ನು ಸಾರುವಾಗ ಏನ್ರಿ ಪರಿಶೋಧನೆ ಮಾಡ್ತಾ ಇದ್ದಾರೆ ಅಂತ. 12ನೇ ವಚನ. ಹೀಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು. ಅದಲ್ಲದೆ ಕುಲೀನರಾದ ಗ್ರೀಕ್ ಹೆಂಗಸರಲ್ಲಿಯೂ ಗಂಡಸರಲ್ಲಿಯೂ ಅನೇಕರು ನಂಬಿದರು. ಅನ್ಯರು ಕೂಡ ನಂಬಿದ್ದಾರಂತೆ. ಯೆಹೂದ್ಯರಲ್ಲಿ ನಂಬಿದ್ದಾರಂತೆ, ಇನ್ನು ಅನ್ಯರಲ್ಲಿ ನಂಬಿದ್ದಾರಂತೆ. ಆದರೆ ಪೌಲನು ಬೆರೆಯದಲ್ಲಿಯೂ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸುತ್ತಾನೆಂಬ ವರ್ತಮಾನವು ಥೆಸಲೋನಿಕದ ಯೆಹೂದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಜನರ ಗುಂಪುಗಳನ್ನು ರೇಗಿಸಿ ಕಲಕಲಿಸಿದರು. ಯಾರು ಬಂದಿದ್ದಾರಂತ ಮತ್ತೆ? ಏನ್ರಿ, ಲುಸ್ತ್ರದಲ್ಲಿ ಸುವಾರ್ತೆ ಮಾಡುವಾಗ ಅಲ್ಲಿ ಕೂಡ ಬಂದು ಕಿರಿಕಿರಿ ಮಾಡಿ, ಗಲಾಟೆ ಮಾಡಿ ಚದುರಿಸಿಬಿಟ್ರು, ಕೊಂದಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ಫಿಲಿಪ್ಪ ಪಟ್ಟಣಕ್ಕೆ ಬಂದರು, ಅಲ್ಲಿ ಕೂಡ ಗಲಾಟೆ ಮಾಡಿದ್ರು. ಆ ನಂತರ ಥೆಸಲೋನಿಕೆ ಬಂದರೆ ಅಲ್ಲಿ ಕೂಡ ಕಿರಿಕಿರಿ. ಥೆಸಲೋನಿಕ ಪಟ್ಟಣದಲ್ಲಿ ಸುವಾರ್ತೆ ಮಾಡುವ ಅಲ್ಲಿ ಕಿರಿಕಿರಿ. ಅಲ್ಲಿ ಬಿಟ್ಟು ಮತ್ತೆ ಬೆರೆಯ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಸುವಾರ್ತೆ ಮಾಡಿ ಅನೇಕರನ್ನು ಬದಲಾವಣೆ ಮಾಡಿದಾಗ ಅಲ್ಲಿಗೂ ಬಂದಿದ್ದಾರೆ ಈ ಪುಣ್ಯಾತ್ಮರು. ಏನು ಮಾಡೋದಕ್ಕೆ? ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸಭೆಯನ್ನು ಹಾಳು ಮಾಡೋದಕ್ಕ. ಇವರು ಕೇಳೋದಿಲ್ಲ, ಕೇಳೋರಿಗೂ ಬಿಡೋದಿಲ್ಲ. ಅವರು ಅರ್ಥ ಮಾಡಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಏನಾಗಿದೆ ಇವರಿಗೆ? ಬೈಬಲು ಓದಲ್ಲ, ಚೆನ್ನಾಗಿ ಅರ್ಥನೂ ಮಾಡಿಕೊಳ್ಳಲ್ಲ, ಪ್ರಾರ್ಥನೆಯಲ್ಲಿ ಕರೆಕ್ಟಾಗಿ ಇರೋದಿಲ್ಲ, ಯಾರಾದರೂ ನ್ಯಾಯವಾಗಿ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಎಂಥವರಿದ್ದಾರೆ ನೋಡಿ. ಈಗಲೂ ಕೂಡ ಇದ್ದಾರಾ? ಹೊರಗಡೆ ಸುವಾರ್ತೆ ಮಾಡಿದ್ರೆ ಹೊರಗಡೆ ಅನ್ಯರ ಮೂಲಕ ಪ್ರಾಬ್ಲಮ್. ನಮ್ಮ ಸಭೆಯಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಸುವಾರ್ತೆ ಮಾಡಿದಾಗ ಇವರೇನಾದರೂ ತಿಳ್ಕೊಳ್ತಾರಂತ ನೋಡುವಾಗ ಇವರ ಮಧ್ಯದಲ್ಲಿ ಕೂಡ ಅನೇಕ ಪ್ರಾಬ್ಲಮ್ಗಳಿದೆ. 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೊರಗಡೆ ಸುವಾರ್ತೆ ಮಾಡಿದಾಗ ಹೊರಗಡೆ ಸಮಸ್ಯೆ ಇದೆ, ಸಭೆಯಲ್ಲಿ ಸುವಾರ್ತೆ ಮಾಡುವಾಗ ಅಲ್ಲೂ ಕೂಡ ಸಮಸ್ಯೆ ಇದೆ. ಕೆಲವರೇನೋ ನಂಬುತ್ತಾ ಇದ್ದಾರೆ, ಇನ್ನು ಕೆಲವರೇನೋ ಅಪಹಾಸ್ಯ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ದೂಷಣೆ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಅನೇಕ ಚಿತ್ರ ಹಿಂಸೆಗಳನ್ನು ಅನುಭವಿಸಿ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ ಅಪೊಸ್ತಲನಾಗಿರುವಂಥ ಪೌಲನು. ಮತ್ತು ನೀನು ನಾನು ಏನು ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಬೆರೆಯ ಪಟ್ಟಣದಲ್ಲಿ ಸುವಾರ್ತೆ ಮಾಡಿ ಅನೇಕರನ್ನು ಬದಲಾವಣೆ ಮಾಡಿದಾಗ ಏನ್ರಿ, ಅಲ್ಲಿಗೂ ಬಂದಿದ್ದಾರಂತೆ ಈ ಮಹಾಭಕ್ತರು. 13
ಆದರೆ ಪೌಲನು ಬೆರೆಯೋದಲ್ಲಿಯೂ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸುತ್ತಾನೆಂಬ ವರ್ತಮಾನವನ್ನು ಥೆಸಲೋನಿಕದ ಯೆಹೂದ್ಯರಿಗೆ ತಿಳಿದು ಬಂದಾಗ ಅವರು ಅಲ್ಲಿಗೂ ಬಂದು ಜನರ ಗುಂಪುಗಳನ್ನು ರೇಗಿಸಿ ಕಲಕಲಿಸಿದರು. ಕೂಡಲೇ ಸಹೋದರರು ಪೌಲನನ್ನು ಸಮುದ್ರ ತನಕ ಹೋಗುವುದಕ್ಕೆ ಕಳಿಸಿಕೊಟ್ಟರು. ಆದರೆ ಸೀಲನು ತಿಮೋತಿಯನು ಅಲ್ಲೇ ನಿಂತರು. ಸೀಲನು ತಿಮೋತಿ ಸೀಲ್ ನೀವು ಇಲ್ಲೇ ಇರಿಪ್ಪ, ಯಾಕೆಂದರೆ ಇವರಿಗೆಲ್ಲ ಟಾರ್ಗೆಟ್, ಯಾರು ಟಾರ್ಗೆಟು? ಪೌಲನು ನೋಡಿದ್ರೆ ಇವ್ರು ಬೆಂಕಿ, ಅರ್ಪುಟ, ಹೊಟ್ಟೆ ಕಿಚ್ಚು ಇವರೆಲ್ಲರಿಗೆ. ಆದ್ದರಿಂದ ತಿಮೋತಿ ಸೀಲನೆ ನೀವು ಇಲ್ಲೇ ಇದ್ಬಿಡಿ, ನಾನು ಹೊರಟೋಗ್ತೀನಿ ಅಂತೇಳಿ ಬೇರೆ ಪ್ರಾಂತಕ್ಕೆ ಒಬ್ಬನೇ ಹೊರಟೋಗ್ತಾನೆ ಪ್ರಿಯರೇ. ಹೌದಾ? ಸಮಾಧಾನ ಇಲ್ವಾ? ಕೇಳಲ್ವಾ? ಹೊಡೆಯೋದಕ್ಕೆ ಬರ್ತಾರಾ? ಕೊಂದಾಕೋದಕ್ಕೆ ಬರ್ತಾರಾ? ಅಯ್ಯೋ, ಏನು ಹೇಳಿದ್ದಾರೆ? ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು, ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ಆತನ ನಂಬಬೇಕು. ಆತನ ಮೂಲಕನೇ ಲೋಕಕ್ಕೆ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ನಂಬಬೇಕು ಆತನನ್ನು. ನಂಬಿ ತಿಳ್ಕೊಂಡ್ರೆ ನಮಗೆ ನಿತ್ಯ ಜೀವ ಇದೆ, ಪುನರುತ್ಥಾನವಿದೆ, ಸತ್ತ ಮೇಲೆ ಮತ್ತೊಂದು ಜೀವಿತ ಇದೆ, ಮತ್ತೊಂದು ಬದುಕಿದೆ. ಬೇಡವಾ ಇದು? ಬೇಡ. ಏನು ಬೇಕು? ಮಾಯ ಬೋಧನೆ ಬೇಕು, ದೋಚಿಕೊಳ್ಳೋರು ಬೇಕು, ಮೋಸ ಮಾಡೋರು ಬೇಕು ಈ ಸಮಾಜಕ್ಕೆ. ಏನ್ರಿ, ಮತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ ಬೇರೆಯೋ ಪಟ್ಟಣ ಕೂಡ ಬಂದಿದ್ದಾರಂತೆ. ಸನ್ಮಾನ ಮಾಡೋಕ್ಕಲ್ಲ ರೀ, ಓಡಿಸೋದಕ್ಕೆ, ಕೊಂದಾಕೋದಕ್ಕೆ. ಅಲ್ಲಿರುವಂಥ ಸಹೋದರ, ಅಯ್ಯ ಇವು ಮತ್ತೆ ಬಂದಿದ್ದಾರೆ, ಇನ್ನು ಬೇರೆ ಕಡೆ ಹೋಗಿ ಅಯ್ಯ. ಮತ್ತು ಅಲ್ಲಿಂದ ಎಲ್ಲಿಗೆ ಹೋಗ್ತಾನೆ? ಅಲ್ಲಿಂದ ಎಲ್ಲಿಗೆ ಹೋಗ್ತಾನೆ ಅಂತ ನೋಡುವಾಗ 15ನೇ ವಚನಕ್ಕೆ ಬನ್ನಿ. 15ನೇ ವಚನ. ಪೌಲನನ್ನು ಸಾಗ ಕಳಿಸಿದವರು ಅವನನ್ನು ಅಥೇನೆಯವರೆಗೆ ಕರೆದುಕೊಂಡು ಹೋಗಿ ಸೀಲನನ್ನು ತಿಮೋತಿಯನ್ನು ಕೂಡಿದ ಮಟ್ಟಿಗೆ ಬೇಗ ನನ್ನ ಬಳಿಗೆ ಬರ ಹೇಳಿರಿ ಎಂಬ ಅಪ್ಪಣೆಯನ್ನು ಅವನಿಂದ ಹೊಂದಿ ಹೊರಟು ಹೋದರು. ಅಂದರೆ ಒಟ್ಟಿನಲ್ಲಿ ನಾನು ಹೋಗ್ತೀನಿ. ಎಲ್ಲಿಗೆ? ಅಥೇನೆಯವರೆಗೆ. ಅಥೇನೆ ಎನ್ನುವಂಥ ಒಂದು ಪಟ್ಟಣ ಇದೆ, ಅಲ್ಲಿಗೆ ಹೋಗ್ತೀನಿ. ಆದಷ್ಟು ಮಟ್ಟಿಗೆ ಬೇಗ ತಿಮೋತಿಯನ್ನು ಸೀಲನನ್ನು ಬೇಗ ಕಳಿಸ್ಕೊಡ್ರಿ ಅಂತ. ಇವಾಗ ಇವ್ರನ್ನ ಬಿಟ್ಟು ಒಬ್ಬನೇ ಇನ್ನೊಂದು ಕಡೆ ಪ್ರಯಾಣ ಮಾಡ್ತಾರೆ ಅಥೇನೆಯಿಂದ. ಒಂದು ಸಾರಿ ಮ್ಯಾಪ್ ಹಾಕಪ್ಪ ತಾಳ್ಮೆಯಿಂದ. ಯಾಕೆಂದರೆ ಇದು ಅರ್ಧ ಗಂಟೆ 1 ಗಂಟೆಯಲ್ಲಿ ಮುಗಿಯೋದಿಲ್ಲ. ದೇವರ ವಾಕ್ಯವನ್ನು ಕಲಿಬೇಕಂದ್ರೆ ತಾಳ್ಮೆಯಿಂದ ಕೇಳಿ, ವಾಕ್ಯಗಳನ್ನು ಓದಿ, ಮ್ಯಾಪನ್ನು ನೋಡಿ, ಆ ಮ್ಯಾಪ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ದೇವರು ಯಾಕೆ ಬರೆಸಿದ್ದಾರೆ ಗೊತ್ತಾ? ಜ್ಞಾನ ಕೊಟ್ಟು ತಿಳ್ಕೊಳ್ರಿ ಅಂತ. ಮ್ಯಾಪ್ ಹಾಕು. ಬೆರೋಯ ಪಟ್ಟಣದಿಂದ ಎಲ್ಲಿಂದ ಎಲ್ಲಿಗೆ ಬರ್ತಾರೆ? ಅಥೇನಿಯ ಪಟ್ಟಣಕ್ಕೆ ಬರ್ತಾನೆ. ಅಥೇನಿ, ಓಕೆನಾ? ಇಲ್ಲಿಗೆ ಬಂದಿದ್ದಾನೆ. ಇದು ಒಂದು ರೀತಿಯಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಒಂದು ಪ್ರಮುಖ ಅಧಿಕಾರಿಗಳು, ಇಲ್ಲಾಂದರೆ ವಿಗ್ರಹಾರಾಧನೆ ಮಾಡುವಂಥವರು ಅನ್ಯರು. ಈ ಅಥೇನೆ ಪಟ್ಟಣದಲ್ಲಿ ಅನೇಕ ಅನ್ಯರು, ಅಂದರೆ ವಿಚಿತ್ರವಾದಂಥ ವಿಗ್ರಹಾರಾಧನೆ ನಡೆಯುವಂಥದ್ದು. ಒಂದು ಸಾರಿ 16ನೇ ವಚನ ನೋಡೋಣ, ಗೊತ್ತಾಗುತ್ತೆ. 16ನೇ ವಚನ, 17ನೇ ಅಧ್ಯಾಯ 16ನೇ ವಚನ. ಪೌಲನು ಅವರಿಗೋಸ್ಕರ ಅಥೇನೆಯಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದರಿಂದ ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು. ಸಾಕು ಮತ್ತೆ ನೋಡೋಣ. ಆ ಒಂದು ಪ್ರಾಂತದಲ್ಲಿ ಏನ್ರಿ, ಅಥೇನೆ ಎನ್ನುವಂಥ ಈ ಒಂದು ಪಟ್ಟಣದಲ್ಲಿ ನೋಡುವಾಗ ಅನೇಕ ಸ್ಥಳಗಳಲ್ಲಿ ವಿಗ್ರಹಗಳು, ಅದ್ರ ಜೊತೆಗೆ ಅಲ್ಲಿ ಎಂಥವರಿದ್ದಾರಂತ ನೋಡುವಾಗ 17ನೇ ವಚನ ನೋಡೋಣ. 17ನೇ ವಚನ. ಆದುದರಿಂದ ಅವನು ಸಭಾಮಂದಿರದಲ್ಲಿ ಯೆಹೂದ್ಯರ ಮತ್ತು ಯೆಹೂದ್ಯ ಮತಾವಲಂಬಿಗಳ ಸಂಗಡಲು ಪ್ರತಿದಿನ ಪೇಟೆಯಲ್ಲಿ ಕಂಡುಬಂದವರ ಸಂಗಡಲು ವಾದಿಸಿದನು. ಇದಲ್ಲದೆ ಎಪಿಕೂರಿಯರು, ಸ್ತೋಯಿಕರು ಎಂಬ ತತ್ವ ವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು. ಅವರಲ್ಲಿ ಕೆಲವರು ಈ ಮಾತಾಳಿ ಏನು ಹೇಳಬೇಕೆಂದಿದ್ದಾನೆ ಅಂದರು. ಅವರು ಯೇಸು ಕ್ರಿಸ್ತನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬುದಾಗಿಯೂ ವಿಷಯವಾಗಿಯೂ ಸಾರುತ್ತಿದ್ದರಿಂದ ಇವನು ಅನ್ಯ ದೇಶದ ದೈವಗಳನ್ನು ಪ್ರಸಿದ್ಧಿಪಡಿಸುವವನಾಗಿ
ತೋರುತ್ತಾನೆಂದು ಬೇರೆ ಕೆಲವರು ಹೇಳಿದರು. ಅವರು ಅವನನ್ನು ಹಿಡಿದು ಅರಿಯೋಪಾಗಕ್ಕೆ ಕರೆದುಕೊಂಡು ಹೋಗಿ, ನೀನು ಹೇಳುವ ಈ ನೂತನವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ. ಆದ ಕಾರಣ ಅವೇನಿದ್ದವು ತಿಳಿಯಬೇಕೆಂದು ನಮಗೆ ಅಪ್ಪಣೆಯದೆ ಅಂದರು. ಅಂದರೆ ಇವಾಗ ನೋಡಿ, ಅಥೇನೆ ಎನ್ನುವಂಥ ಪಟ್ಟಣಕ್ಕೆ ಬಂದಿದ್ದಾರೆ. ಈ ಅಥೇನೆ ಎನ್ನುವಂಥ ಪಟ್ಟಣಕ್ಕೆ ನೋಡುವಾಗ ಅನೇಕ ಸ್ಥಳ ಎಲ್ಲ ನೋಡಿದಾಗ ವಿಗ್ರಹಗಳ ಮೂಲಕ ತುಂಬಿದ್ದಾರೆ. ಆನಂತರ ಆ ಒಂದು ಅಥೇನೆ ಪಟ್ಟಣದಲ್ಲಿ ಯಹೂದ್ಯರು ಕೂಡ ಇದ್ದಾರೆ. ಯಹೂದ್ಯರಿದ್ದರೆ ಅನೇಕ ಮಂದಿ ಯಹೂದ್ಯರಿದ್ದರೆ ಅವರ ಮಧ್ಯದಲ್ಲಿ ಸಮಾಜ ಮಂದಿರ ಇರುತ್ತೆ. ಅಂದರೆ ಎಲ್ಲಿ 100 ಜನ 20 ಜನ 50 ಜನ ಕ್ರೈಸ್ತರು ಇರ್ತಾರೋ, ಈ ಕ್ರೈಸ್ತರ ಮಧ್ಯದಲ್ಲಿ ಒಂದು ಚರ್ಚ್ ಥರ ಯಾವ ರೀತಿ ಮಾಡ್ಕೊಂಡಿರ್ತಾರೋ ಅದೇ ಪ್ರಕಾರ ಯಹೂದ್ಯರು ಸ್ವಲ್ಪ ಜನ, ಒಂದು 50 ಜನ 100 ಜನ ಇಲ್ಲ 30 ಜನ ಇದ್ದಾಗ ಅವರ ಮಧ್ಯದಲ್ಲಿ ಸಮಾಜ ಮಂದಿರ, ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಅವರ ಮಧ್ಯದಲ್ಲಿ ಸಮಾಜ ಮಂದಿರ ಇರುತ್ತೆ. ಓಕೆನಾ? ಇವಾಗ ಅಥೇನೆ ಎನ್ನುವಂಥ ಪಟ್ಟಣದಲ್ಲಿ ಯಹೂದ್ಯರು ಇದ್ದಾರೆ, ಅನ್ಯರು ಇದ್ದಾರೆ, ಆನಂತರ ತತ್ವಜ್ಞಾನಿಗಳು ಕೂಡ ಇದ್ದಾರಂತೆ. ತತ್ವಜ್ಞಾನಿಗಳು ಅಂದರೆ ವಿಜ್ಞಾನಿಗಳು, ಆ ಪಟ್ಟಣದಲ್ಲಿ ವಿಜ್ಞಾನಿಗಳು ಇದ್ದಾರಂತೆ. ಈ ವಿಜ್ಞಾನಿಗಳನ್ನು ಕುರಿತು ಯೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ರೀ. ಎಲ್ಲಿ ಅಂದರೆ 19ನೇ ವಚನ, ಅವರು ಅವನನ್ನು ಹಿಡಿದು ಅರಿಯೋಪಾಗಕ್ಕೆ ಕರೆದುಕೊಂಡು ಹೋದ. ಅರಿಯೋಪಾಗಕ್ಕೆ ಅಂದರೆ ಹಿರಿಯರು, ನಾಯಕರು, ಮುಖಂಡರು ಇರ್ತಾರೆ ನೋಡಿ. ಈ ಮುಖಂಡರು ಎಲ್ಲರೂ ಸೇರಿ ಒಂದು ಸ್ಥಳದಲ್ಲಿ ಒಂದು ಸಭೆ ಮಾಡಿ ಮಾತನಾಡಿಕೊಳ್ಳುವಂಥದ್ದು, ಒಂದು ದೊಡ್ಡದೊಂದು ಸಭೆ ಏರ್ಪಾಟ್ ಮಾಡಿ ಮಾತನಾಡಿಕೊಳ್ಳುವಂಥದ್ದು. ಈಗ ಆ ಪ್ರಾಂತದಲ್ಲಿ ನೋಡುವಾಗ ಕೆಲವರು ವಿಜ್ಞಾನಿಗಳು ಇದ್ದಾರಂತೆ, ತತ್ವಜ್ಞಾನಿಗಳಿದ್ದಾರಂತೆ. ತತ್ವಜ್ಞಾನಿಗಳು ಅಂತ ನೋಡುವಾಗ ಎಪಿಕೂರಿಯರು, ತೋಯಿಕರು ಎಂಬ ತತ್ವ ವಿಚಾರಕರು ಅವರಲ್ಲಿದ್ದರು ಅಂತ 18ನೇ ವಚನದಲ್ಲಿ ಇರುತ್ತೆ ಈ ಮಾತು. ಅಂದರೆ ಇವರು ಏನಂತ ನೋಡುವಾಗ ದೇವರನ್ನು ದೊಡ್ಡದಾಗಿ ನಂಬೋರಲ್ಲ. ಒಂದು ವೇಳೆ ದೇವರನ್ನ ನಂಬಿದ್ರು ಕೂಡ ಆ ದೇವರ ಮೂಲಕ ಈ ಲೋಕದಲ್ಲಿ ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ಅಷ್ಟರ ಮಟ್ಟಿಗೆ ಇರಿ. ಈ ನರಕ, ಪರಲೋಕ, ಸ್ವರ್ಗ ಇವೆಲ್ಲ ಏನೂ ಇಲ್ಲ. ಒಟ್ಟಿನಲ್ಲಿ ಭೌತಿಕವಾಗಿ ಸಾಮಾಜಿಕವಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು, ಸಂತೋಷವಾಗಿ ಜೀವಿಸಬೇಕು, ಸುಖವಾಗಿ ಬಾಳಬೇಕು, ಸತ್ತ ನಂತರ ಇನ್ನೇನು ಇರೋದಿಲ್ಲ ಅಂತ ಹೇಳಿ ಆ ರೀತಿ ನಂಬಿಕೊಂಡಿರ್ತಾರೆ. ಎರಡನೇದಾಗಿ ಅಲ್ಲಿ ಒಂದು ದೊಡ್ಡದೊಂದು ಸಭೆ ಏರ್ಪಾಡು ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೂ ಕೇಳೋದಕ್ಕೂ ಅವರು ಇಷ್ಟಪಡ್ತಾ ಇರ್ತಾರಂತೆ. ಇವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಆ ಪಟ್ಟಣದಲ್ಲಿ ಅನೇಕ ಗುಂಪಿದೆ, ಅನ್ಯರ ಗುಂಪಿದೆ, ಅನೇಕ ವಿಗ್ರಹಾರಾಧನೆ ಮಾಡುವಂಥ ಗುಂಪಿದೆ, ಯಹೂದ್ಯರ ಗುಂಪಿದೆ. ಅದರಲ್ಲಿ ಇನ್ನೊಂದು ಗುಂಪು ಯಾವುದಂತ ನೋಡುವಾಗ ತತ್ವಜ್ಞಾನಿಗಳು ಅಂತ. ಈ ತತ್ವಜ್ಞಾನಿಗಳು ಎಂಬುವರು ಇವರಿದ್ದಾರೆ. ಇವರೆಲ್ಲರೂ ಬಂದು, ಸರಿ ನೀನು ಏನೋ ಹೇಳ್ತಾ ಇದೆಯಲ್ಲಪ್ಪ, ಹೊಸ ಸುದ್ದಿ ಹೇಳೋದಕ್ಕೆ ಸಿದ್ಧನಾಗಿದ್ದೀಯಾ, ಸರಿ ಬಾ ಒಂದು ಸರಿ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುವಂಥದ್ದು. ಪೌಲನಿಗೆ ಇದೇ ಚಾನ್ಸು, ಅದೇ ಎದುರು ನೋಡ್ತಾ ಇದ್ದಾನೆ. ಯಾಕೆಂದರೆ ಪೌಲನು ಕ್ರಿಸ್ತನನ್ನು ಕುರಿತು ಒಂದು ಉನ್ನತವಾಗಿ ಪ್ರಕಟಿಸಬೇಕು. ಅದ್ರಗೋಸ್ಕರನೇ ಪ್ರಯಾಣ ಮಾಡ್ತಾ ಇದ್ದಾನೆ. ಒಬ್ಬನೇ ಇದ್ದಾನೆ ಇವಾಗ ಅಲ್ಲಿ ಅಥೇನೆ ಎನ್ನುವಂಥ ಪಟ್ಟಣದಲ್ಲಿ, ಒಬ್ಬನೇ ಇದ್ದಾನೆ, ಜೊತೆ ಯಾರಿಲ್ಲ ಎಂದು ಕೆಲವರು ಪೌಲನನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಎಲ್ಲಿ ನಿಲ್ಲಿಸಿದ್ದಾರೆ? 19ನೇ ವಚನ ನೋಡಿ. ಅರಿಯೋಪಾಗಕ್ಕೆ ಕರೆದುಕೊಂಡು ಹೋಗಿ, ನೀನು ಹೇಳುವ ನೂತನ ತರವಾದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ. ಆದ ಕಾರಣ ಅವೇನಿದ್ದವು ತಿಳಿಯಬೇಕೆಂದು ನಮಗೆ ಅಪೇಕ್ಷೆಯಿದೆ ಅಂದರು. ಅಥೇನಿಯರು, ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಸಂಗತಿಗಳನ್ನು ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುತ್ತಿರಲಿಲ್ಲ. ಹೊಸ ಸುದ್ದಿಗಳು ಕೇಳೋದಕ್ಕೆ, ಹೇಳೋದಕ್ಕೆ. ಹೊಸ ಸುದ್ದಿಗಳು ಹೇಳ್ತೇವೆ, ಹೊಸ ಸುದ್ದಿಗಳು ಕೇಳುತ್ತೆ, ಬೇರೆ ಯಾವುದಕ್ಕೂ ಸಮಯ ಕೊಡೋದಿಲ್ವಂತೆ ಅವರು. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಈ ಪಟ್ಟಣದಲ್ಲಿ ಏನಪ್ಪ, ಹೊಸ ಸುದ್ದಿಗಳು ಯಾರು ಹೇಳ್ತಾರೋ ಅವ್ರ ಮಾತು ಕೇಳ್ತಾರಂತೆ, ಕೇಳುವಂಥದ್ದು. ಆನಂತರ ಪ್ರಶ್ನೆಗಳು ಹಾಕುವಂಥದ್ದು, ಆನಂತರ ಹೊಸ ಸುದ್ದಿಗಳನ್ನು ಹೇಳುವಂಥದ್ದು. ಬೇರೆ ಯಾವುದಕ್ಕೂ
ಸಮಯ ಕೊಡ್ತಿರ್ಲಿಲ್ಲ. ಅಂದರೆ ಒಟ್ಟಿನಲ್ಲಿ ತಮ್ಮ ಕೆಲಸ ಏನಿದೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎರಡನೇದಾಗಿ ಕೇಳಬೇಕಂದ್ರೂ ಹೊಸ ಸುದ್ದಿ ಕೇಳಬೇಕು, ಮಾತಾಡಬೇಕಂದ್ರೂ ಹೊಸ ಸುದ್ದಿಗಳನ್ನೇ ಮಾತನಾಡಬೇಕು. ಇವಾಗ ಯಾವುದೋ ಒಬ್ಬ ಮನುಷ್ಯ ಬಂದಿದ್ದಾನೆ, ನೋಡೋಣ ಏನೋ ಮಾತಾಡ್ತಾ ಇದ್ದಾನಂತೆ, ನೋಡೋಣ ಅಂತೇಳಿ ಎಲ್ಲ ಗುಂಪಾಗಿ ಬಂದಿದ್ದಾರೆ ಅನೇಕರು. ಅದರಲ್ಲಿ ತತ್ವಜ್ಞಾನಿಗಳಿದ್ದಾರೆ, ಯಹೋದ್ಯರಿದ್ದಾರೆ, ಅನ್ಯರಿದ್ದಾರೆ, ವಿಗ್ರಹ ಆರಾಧಿಕರಿದ್ದಾರೆ, ಎಲ್ಲರಿದ್ದಾರೆ. ಅವರೆಲ್ಲರೂ ನೋಡಿ ಇವಾಗ ಸುವಾರ್ತೆ ಹೇಳಬೇಕು. ತತ್ವಜ್ಞಾನಿಗಳನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು, ಯಹೋದ್ಯರನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಅಲ್ಲಿರುವಂಥ ಅನೇಕ ದೇವತೆಗಳನ್ನು ಪೂಜೆ ಮಾಡುವಂಥವರು ಬಂದಿದ್ದಾರೆ, ಅವರನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಅವರೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇವಾಗ ಕ್ರಿಸ್ತನ ಬಗ್ಗೆ ಪ್ರಕಟಣೆ ಮಾಡಬೇಕು. ಹೇಗೆ ಮಾಡೋಕ್ಕಾಗುತ್ತೆ? ಒಂದ್ಸರಿ ಯೋಚನೆ ಮಾಡಿ. ಅದು ಪೌಲ ಅಂದರೆ ಅದ್ಭುತ ರೀ, ಮಾಮೂಲು ವ್ಯಕ್ತಿ ಅಲ್ಲ. ಯಾರೇ ಇರ್ಬೋದು, ಎಂಥವರಾಗಿರ್ಬೋದು, ಬೋಧನೆ ಮಾಡುವಾಗ ಅದ್ಭುತ ರೀತಿಯಲ್ಲಿ ಬೋಧನೆ ಮಾಡಿರುವಂಥ ವ್ಯಕ್ತಿ, ಮಹಾ ಏನ್ರಿ ಮನುಷ್ಯನು, ಶ್ರೇಷ್ಠ ಮನುಷ್ಯನು ಅಪೋಸ್ತಲಾಗಿರುವಂಥ ಪೌಲನ ಇತಿಹಾಸವನ್ನು ತಿಳ್ಕೊಂಡ ನಂತರ ಏನ್ರಿ ಕೆಲಸ ಮಾಡದೆ, ದೇವರ ಸೇವೆ ಮಾಡದೆ ಯಾರೂ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯೋದಿಲ್ಲ ರೀ. ತಿಳ್ಕೊಳ್ಬೇಕು. 22ನೇ ವಚನ ನೋಡೋಣ. 22ನೇ ವಚನ. ಇವಾಗ ಏನಪ್ಪ ಅಂದರೆ ಅಪೋಸ್ತಲಾಗಿರುವಂಥ ಪೌಲನಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಎಲ್ಲರೂ ಗುಂಪಾಗಿ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ತತ್ವಜ್ಞಾನಿಗಳಿದ್ದಾರೆ, ಯಹೋದ್ಯರಿದ್ದಾರೆ, ಅನ್ಯರು ಇದ್ದಾರೆ, ಅಧಿಕಾರಿಗಳಿದ್ದಾರೆ, ರೋಮನರ ಆಳ್ವಿಕೆಯಲ್ಲಿ ರೋಮನರ ಅಧಿಕಾರಿಗಳಿದ್ದಾರೆ. ಇವರೆಲ್ಲರೂ ಬಂದು ಪೌಲನಿಗೆ ಅವಕಾಶ ಕೊಡ್ತಾ ಇದ್ದಾರೆ. 22ನೇ ವಚನ ನೋಡಿ. 22ನೇ ವಚನ. ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲಿ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ಒಂದು ಮಾತು ಹೇಳ ಸ್ಟಾರ್ಟಿಂಗಲ್ಲಿ, ಏನು ಗೊತ್ತಾ? ನೀವು ಎಲ್ಲದರಲ್ಲಿ ಅತಿ ಭಕ್ತರೆಂದು ನನಗೆ ತೋರುತ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ನೋಡುವಾಗ, ಅಲ್ಲೆಲ್ಲೆಲ್ಲಿ ಎಲ್ಲ ವಿಗ್ರಹಗಳು, ಪೂಜೆಗಳು, ಪುರಸ್ಕಾರಗಳು ಏನೇನೋ ನಡೀತಾ ಇದೆ. ಅಷ್ಟಾಕೆ ಪ್ರಿಯರ ದೇವ್ರ ಮಕ್ಕಳಿರ, ಇನ್ನೊಂದು ವಿಷಯ ಏನಪ್ಪ ಅಂತ ನೋಡುವಾಗ, ಅಲ್ಲಿ ಆ ಪಟ್ಟಣದಲ್ಲಿ ಒಂದು ಸ್ತ್ರೀಯ ವಿಗ್ರಹ, ಸ್ತ್ರೀಯ ದೇವತೆ. ಯಾವ ದೇವತೆ ಅಂತ ನೋಡುವಾಗ ನಗ್ನ ದೇವತೆ, ದಿಗಂಬರಿಯ ದೇವತೆ. ಸ್ತ್ರೀಯಳನ್ನು ದಿಗಂಬರಿಯಾಗಿರುವಂಥ ಒಂದು ವಿಗ್ರಹವನ್ನು ಮಾಡಿ ಆಕೆಗೆ ಪೂಜೆ ಮಾಡುವಂಥದ್ದು. ಇನ್ನು ನಕ್ಷತ್ರಗಳಿಗೆ ಪೂಜೆ ಮಾಡುವಂಥದ್ದು, ಸೂರ್ಯ ದೇವತೆಗೆ ಪೂಜೆ ಮಾಡುವಂಥದ್ದು, ಚಂದ್ರನು ಎಂಬುವಂಥ ದೇವತೆ, ಆನಂತರ ಸೂರ್ಯನು ಎಂಬುವಂಥ ಒಬ್ಬ ದೇವತೆ, ಇಲ್ಲಾಂದರೆ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ವಿಗ್ರಹಗಳಿದೆ. ಕೊನೆಯದಾಗಿ ಮನುಷ್ಯರು, ಚಕ್ರವರ್ತಿಗಳು, ಇವರು ಕೂಡ ದೇವರ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಸ್ತ್ರೀಯರಲ್ಲಿ ಕೂಡ ಕೆಲವ್ರನ್ನ ದೇವರ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಕೊನೆಯದಾಗಿ ಒಬ್ಬ ಸ್ತ್ರೀಯನ್ನು ಏನಪ್ಪ ಅಂತ ನೋಡುವಾಗ ಡಯಾನ ಎನ್ನುವಂಥದ್ದು, ಆಕೆ ಹೆಸರು ದೇವತೆಯಂತೆ ಏನ್ರಿ. ಈ ರೀತಿ ಒಂದು ಆರಾಧನೆ ಇವೆಲ್ಲ ನೋಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಆ ಪ್ರಾಂತ ಎಲ್ಲ ನೋಡಿದ್ದಾನೆ. ಇನ್ನೊಂದು ವಿಷಯ ಏನಂತ ನೋಡುವಾಗ, ಒಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ ಪೌಲನ್ ಹೇಳ್ತಾನೆ. ಒಂದು ಆಶ್ಚರ್ಯಕರವಾದಂಥ ಸಂಗತಿ ಹೇಳಿ ಆನಂತರ ಸುವಾರ್ತೆ ಪ್ರಾರಂಭ ಮಾಡ್ತಾನೆ. ನೋಡಿ ಎಷ್ಟು ಅದ್ಭುತವಾಗಿ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತೆ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಅದರ ಮೇಲೆ ಅಂದರೆ ಎಲ್ಲ ವಿಗ್ರಹಗಳನ್ನು ನೋಡಿದೆ. ಒಟ್ಟಿನಲ್ಲಿ ನೀವು ಭಕ್ತರು ಅಂದರೆ ಒಂದು ರೀತಿಯಲ್ಲಿ ನೋಡುವಾಗ ನಿಮ್ಮಲ್ಲಿ ಭಕ್ತಿ ಕಾಣ್ತಾ ಇದೆ, ನಿಮ್ಮಲ್ಲಿ ಶ್ರೇಷ್ಠತೆ ಕಾಣ್ತಾ ಇದೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹೊಗಳ್ತಾ ಇದ್ದಾನೆ. ಆನಂತರ ಒಂದು ವಿಷಯ ಏನಪ್ಪ ಅಂದರೆ, ಒಂದು ವಿಗ್ರಹ ಕೂಡ ನೋಡದೆ ಒಂದು ದೇವರ ಹೆಸರಲ್ಲಿ ತಿಳಿಯದ ದೇವರು ಅಂದರೆ ಎಲ್ಲ ಪೂಜೆ ಮಾಡಿದ್ದೀವಿ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಇಲ್ಲಾಂದರೆ ಮನುಷ್ಯರ ವಿಷಯದಲ್ಲಿ ಸೂರ್ಯನ ದೇವರು, ಚಂದ್ರನ ದೇವರು, ಎಲ್ಲ ದೇವರಿಗೆ ಪೂಜೆ ಮಾಡಿದ್ದೀರಿ. ಅಂದರೆ ಇವರು ಉದ್ದೇಶ ಏನಂತ ನೋಡುವಾಗ ಏನ್ರಿ, ಈ ಪಟ್ಟಣದಲ್ಲಿ ಇವಾಗ ಸೂರ್ಯನನ್ನು ಪೂಜೆ ಮಾಡದೆ ಹೋದರೆ ಸೂರ್ಯನ ಒಂದು ವೇಳೆ ದೇವರಾಗಿದ್ದರೆ ಮತ್ತೆ ಆತನು ಕೋಪ ಮಾಡ್ಕೊಳ್ತಾನಂತ ಹೇಳಿ ಸೂರ್ಯನಿಗೆ ದೇವರನ್ನ ಮಾಡಿದ್ದಾರೆ. ಚಂದ್ರನ ಒಂದು ವೇಳೆ ಸೂರ್ಯನು ದೇವರಲ್ಲ, ಚಂದ್ರನೇ ದೇವರಾಗಿದ್ದರೆ ಚಂದ್ರನ ಪೂಜೆ ಮಾಡದೆ ಹೋದರೆ ಮತ್ತೆ ಈತನು ಬಂದು ನಮ್ಮ ಮೇಲೆ ಕೋಪವನ್ನು
ಮಾಡಿಕೊಂಡು ಏನಾದರೂ ನಾಶ ಮಾಡ್ಬೋದು. ಆದ್ದರಿಂದ ಚಂದ್ರನಿಗೂ ದೇವರನ್ನ ಸ್ಥಾನದಲ್ಲಿ ಕೊಟ್ಬಿಡೋಣ, ಆನಂತರ ಪ್ರಾಣಿ ಪಕ್ಷಿಗಳಿಗೂ ದೇವರ ಸ್ಥಾನ ಕೊಟ್ಬಿಡೋಣ, ಆನಂತರ ಅಧಿಕಾರಿಗಳಿಗೂ ದೇವರ ಸ್ಥಾನ ಕೊಟ್ಬಿಡೋಣ, ಆನಂತರ ಇನ್ನೇನಪ್ಪ ಭೂಗೋಳಕ್ಕೂ ದೇವರ ಸ್ಥಾನ ಕೊಡೋಣ, ಆನಂತರ ಸ್ತ್ರೀಯರಲ್ಲೂ ಕೂಡ ದೇವರ ಸ್ಥಾನ ಕೊಡೋಣ, ಆನಂತರ ಒಳ್ಳೆ ವಸ್ತ್ರಗಳನ್ನು ಧರಿಸಿದವ್ರಿಗೆ ಅವ್ರಿಗೂ ದೇವರ ಸ್ಥಾನ, ಕೊನೆಯದಾಗಿ ದಿಗಂಬರಿಯಾಗಿರುವಂಥ ಈಕೆ ಕೂಡ ದೇವರ ಸ್ಥಾನ, ಕೊನೆಯದಾಗಿ ಇನ್ಯಾವ ದೇವಸ್ಥಾನ. ಒಂದು ವೇಳೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನೊಬ್ಬ ದೇವರು ಯಾರೋ ಇದ್ದಾರೆ ಅವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ವಿಗ್ರಹ ಮಾಡಿ ಒಂದು ಏನಪ್ಪ ಅಂದರೆ ಒಂದು ಇದಾಕಿದ್ದಾರಂತೆ ಪ್ರಿಯರೇ, ತಿಳಿಯದ ದೇವರು ಅಂತ ಹಾಕಿದ್ದಾರಂತೆ. ಅದೇ ಇದೆಯಾ 23, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು, ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಒಂದು ಬಲಿಪೀಠ ಅಂದರೆ ಪೂಜೆಗಳಂದರೆ ಒಂದು ಬಲಿಪೀಠ ಮಾಡಿದ್ದಾರೆ. ಹೂಗಳು ಕೊಡೋರು ಹೂಗಳು ಕೊಡ್ತಾರೆ, ಹಣ್ಣುಗಳು ಕೊಡೋರು ಹಣ್ಣುಗಳು ಕೊಡ್ತಾರೆ, ಬಲಿ ಕೊಡೋರು ಬಲಿ ಕೊಡ್ತಾರೆ. ಆದರೆ ಏನಿದೆ ಅಂತ ನೋಡುವಾಗ ತಿಳಿಯದ ದೇವರು ಅಂದರೆ ನಮ್ಗೆ ಗೊತ್ತಿಲ್ಲದ ದೇವರು. ಒಬ್ಬರು ದೇವರಿದ್ದಾರೆ, ಒಟ್ಟಿನಲ್ಲಿ ದೇವರು ಎನ್ನುವರು ಇದ್ದಾರೆ, ಅವರು ಯಾರೋ ನಮ್ಗೆ ಗೊತ್ತಿಲ್ಲ, ಅವ್ರಿಗೂ ಕೂಡ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಈ ರೀತಿ ಬರೆದಿದ್ದಾರೆ ಅಂತ. ಆ ಒಂದು ಪಾಯಿಂಟ್ ಇಟ್ಕೊಂಡು ಪೌಲನು ಸುವಾರ್ತೆ ಮಾಡ್ತಾ ಇದ್ದಾನೆ. ನೀವು ತಿಳಿಯದ ದೇವರಂತಂದು ಒಂದು ಬಲಿಪೀಠದ ಮೇಲೆ ಬರೆದಿದ್ದೀರಲ್ಲ, ಆ ತಿಳಿಯದ ದೇವರನ್ನು ಕುರಿತೇ ನಾನು ಹೇಳುವಂಥದ್ದು. ಹೌದಾ? ನೀನು ತಿಳಿದಿದೆಯಾ ಪೌಲನೇ? ನಿನಗೆ ತಿಳಿದಿದೆಯಾ ತಿಳಿಯದ ದೇವರು? ಹಾಂ, ಹೌದು. ತಿಳಿಯದ ದೇವರಂತ ನೀವು ಹಾಕಿದ್ದೀರಲ್ಲ, ಆ ತಿಳಿಯದ ದೇವರನ್ನು ಕುರಿತೇ ನಾನು ತಿಳಿಸ್ತಾ ಇದ್ದೀನಿ. ಆ ತಿಳಿಯದ ದೇವರು ಅಂದರೆ ನಿಮಗೆ ತಿಳಿಯದ ಆ ದೇವರಿದ್ದಾನಲ್ಲ, ಆ ದೇವರು ಆತ್ಮಸ್ವರೂಪನು, ಆ ದೇವರು ಸೃಷ್ಟಿಕರ್ತನು, ಆ ದೇವರು ಮಹಾಶಕ್ತನು ಅಂದಾಗ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ಪ್ರಿಯರ ದೇವರ ಮಕ್ಕಳಿರು. ಒಂದ್ಸರಿ 24ನೇ ವಚನ ನೋಡೋಣ. 24ನೇ ವಚನ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ, ತಾನೇ ಎಲ್ಲರಿಗೂ ಜೀವ ಶ್ವಾಸವನ್ನು ಮುಂತಾದೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನಲ್ಲ. ಅಂದರೆ ನೀವೆಲ್ಲರೂ ಸೇವೆ ಮಾಡ್ತಾ ಇದ್ದೀರಲ್ಲ, ಒಬ್ಬರಿದ್ದಾರೆ, ಆತನು ಮಹಾಶಕ್ತನು, ಆಕಾಶವನ್ನು ಉಂಟು ಮಾಡಿದ ದೇವರು, ಸೂರ್ಯನನ್ನು ಉಂಟು ಮಾಡಿದ ದೇವರು, ಚಂದ್ರನನ್ನು ಉಂಟು ಮಾಡಿದ ದೇವರು, ಸಮುದ್ರವನ್ನು ಉಂಟು ಮಾಡಿದ ದೇವರು, ಭೂಮಂಡಲವನ್ನು ಉಂಟು ಮಾಡಿದ ದೇವರು, ಅಷ್ಟಾಕಿ ಎಲ್ಲ ಜೀವರಾಶಿಗಳನ್ನು ಉಂಟು ಮಾಡಿದ ದೇವರು, ಸರ್ವಮಾನವರನ್ನು ಉಂಟು ಮಾಡಿರುವಂಥ ದೇವರು ಆತನೇ. ಆ ದೇವರು ಪರಮಾತ್ಮನು, ಆ ದೇವರು ಇದ್ದಾತನು, ಆ ದೇವರು ಮಹಾಶಕ್ತನು, ಆ ದೇವರು ಇದ್ದಾನೆ. ಆ ದೇವರ ಮೂಲಕ ನೀನಾಗಿರ್ಬೋದು, ನಾನಾಗಿರ್ಬೋದು, ನಿನ್ನಲ್ಲಿ ಉಸಿರು, ನನ್ನಲ್ಲಿ ಟೋಟಲ್ ಎಲ್ಲರಲ್ಲಿ ಬಂದಿದೆ ಅಂತ ಹೇಳ್ತಾನೆ. ಬಂದಿದೆ ಅಂತ ಹೇಳಿದಾಗ ಏನಾಗುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಆನಂತರ 26, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಅಂದರೆ ಈ ಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲ ಮಾನವರು ಇದ್ದಾರಲ್ವಾ, ಇವರೆಲ್ಲರೂ ಹೇಗೆ ಬಂದಿದ್ದಾರೆ? ಒಬ್ಬನ ಮೂಲಕ. ಆ ಒಬ್ಬನ ಯಾರಂತ ನೋಡುವಾಗ ಆದಾಮನನ್ನು ನೆಲದ ಮಣ್ಣಿನಿಂದ ಉಂಟು ಮಾಡಿದ, ಆನಂತರ ಸ್ತ್ರೀಗಳನ್ನು ಉಂಟು ಮಾಡಿದ, ಅವರಿಬ್ಬರನ್ನು ಜೊತೆ ಮಾಡಿದ ನಂತರ ಅವರಿಗೆ ಆಶೀರ್ವಾದ ಕೊಟ್ಟ ನಂತರ ಅವರ ಮೂಲಕ ಭೂಲೋಕದಲ್ಲಿ ಎಲ್ಲ ಜನಾಂಗದವರನ್ನು ಉಂಟು ಮಾಡಿರುವಂಥ ದೇವರು ಪರಮಾತ್ಮನು, ಆತನೇ ಮಹಾಶಕ್ತನು, ಆತನು ಇದ್ದಾನೆ. ನಿಮ್ಮಲ್ಲಿ ಕೂಡ ಕೆಲವರು ಕವಿಗಳು ಹೇಳ್ತಾ ಇದ್ದಾರಲ್ವಾ, ಸರ್ವೇಶ್ವರನ ತಂದೆಯಾದ ದೇವರು ಒಬ್ಬರು ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವ, ಅದನ್ನು ಕೂಡ ಬಿಡಿಸಿ ಹೇಳ್ತಾ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. 26 ಕೆಳಗಡೆ ಮಾತು, ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪೆ ವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ
ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕುಗಳಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆಯ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು. ಬೇರೆ ಕೆಲವರು, ನೀನು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು. ಹೀಗಿರಲು ಪೌಲನು ಅವರ ಮಧ್ಯದಿಂದ ಹೊರಟು ಹೋದನು. ಕೆಲವರು ಅವನನ್ನು ಅಂಟಿಕೊಂಡು ನಂಬಿದರು. ನಂಬಿದವರಲ್ಲಿ ಅರಿಯೋಪಾಗದ ಸಭೆಯವನಾದ ದಿಯೋನ್ಯೂಸ್ಯನು, ದಮಾರಿ ಎಂಬ ಆಕೆಯು, ಇನ್ನೂ ಕೆಲವರು ಇದ್ದರು. ಎಲ್ಲಾಗಿದೆ? ಅಥೇನೆ ಎನ್ನುವಂಥ ಈ ಪಟ್ಟಣದಲ್ಲಿ. ಅಂದರೆ ತತ್ವಜ್ಞಾನಿಗಳು ಬಂದಿದ್ದಾರೆ, ಆನಂತರ ಅನೇಕ ಅನ್ಯರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಯಹೂದ್ಯರು ಬಂದಿದ್ದಾರೆ. ಎಲ್ಲರಿರುವಾಗ ಏನ್ರಿ, ಎಲ್ಲರಿಗೂ ಅರ್ಥ ಆಗುವಂಥ ಮಾತುಗಳು, ಸೃಷ್ಟಿಕರ್ತನೊಬ್ಬನಿದ್ದಾನೆ, ಆತನು ಲೋಕವನ್ನು ಉಂಟು ಮಾಡಿದ್ದಾನೆ, ಸರ್ವ ಮಾನವರು ಉಂಟು ಮಾಡಿದ್ದಾನೆ, ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದ್ದಾನೆ, ಆಕಾಶವನ್ನು, ಭೂಮಿಯನ್ನು, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವನ್ನು ಆತನ ಮೂಲಕ ಬಂದಿದೆ. ನಮ್ಮಲ್ಲಿರುವಂಥ ಆತ್ಮ ಅವ್ರದ್ದು, ನಮ್ಮ ದೇಹ ಅವ್ರದ್ದು, ಎಲ್ಲ ಅವರೇ ಕೊಟ್ಟಿದ್ದಾರೆ. ಮತ್ತು ಅವರು ತಂದೆಯಾದ ದೇವರು ತನ್ನ ಪ್ರಿಯಕುಮಾರನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನ ಮೂಲಕ ರಕ್ಷಣೆ ಇದೆ. ಆತನ ನಂಬಿದರೆ ನಾವು ಸತ್ರೆ ಬದುಕುತ್ತೇವೆ, ಸತ್ರೆ ಇನ್ನೊಂದು ಲೋಕ, ಇನ್ನೊಂದು ಬದುಕಿದೆ, ಇನ್ನೊಂದು ಲೋಕ ಇದೆ, ನಿತ್ಯ ಜೀವ ಇದೆ ಅಂತ ಇವೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾನೆ ಕ್ರಿಸ್ತನನ್ನು ಕುರಿತು. ಕೊನೆಯದಾಗಿ ಕ್ರಿಸ್ತನನ್ನು ಕುರಿತು, ಪುನರುತ್ಥಾನವನ್ನು ಕುರಿತು, ಸತ್ತ ನಂತರ ಬದುಕುತ್ತೇವೆ ಎನ್ನುವಂಥ ವಿಷಯವನ್ನು ಕುರಿತು ಹೇಳಿದಾಗ ಕೆಲವರು ತತ್ವಜ್ಞಾನಿಗಳು, ಕೆಲವರು ಇದ್ದಾರಲ್ಲ ಈ ಗುಂಪಿದ್ದವರು, ಇದೆಲ್ಲ ಈ ಕಥೆಗಳಿವೆಲ್ಲ ಯಾವನು ಕೇಳ್ತಾನೆ? ಇಲ್ಲ, ಸುಳ್ಳು, ನಡೀರಿ ಯಾವ ಕತೆ, ಏದೋ ಕತೆ ಹೇಳಕ್ಕೆ ಬಂದಿದ್ದಾನೆ ಇವನು ಅಂತೇಳಿ ಕೆಲವರು ಹೊರಟೋಗ್ತಾರೆ. ಇನ್ನು ಕೆಲವರು ಪರವಾಗಿಲ್ಲ ಅಂತ ತಿಳ್ಕೊಳ್ತಾರೆ, ಅರ್ಥ ಆಗತ್ತಾರೆ. ಕೆಲವರೇನೋ ನಂಬ್ತಾರೆ, ಇನ್ನು ಕೆಲವರೇನೋ ಅಪಹಾಸ್ಯ ಮಾಡ್ತಾರೆ, ಹೊರಟೋಗ್ತಾರೆ. ಈಗಿನ ಕಾಲದಲ್ಲಿ ಬಾಯಿ ಬಡ್ಕೊಳ್ತಾ ಇರ್ತೀವಿ. ನಂಬ್ರಿಯಪ್ಪ, ತಿಳ್ಕೊಳ್ರಿ ಅಂದರೆ ಆಶೀರ್ವಾದ ಇದೆಯಾ ತಿಳ್ಕೊಳ್ತೀವಿ. ನಮಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ರಾಮು ಪಾಸ್ಟರಲ್ಲಿ ಪವಿತ್ರಾತ್ಮನಿಲ್ಲ, ಇನ್ನೇನಪ್ಪ ಅವರಲ್ಲಿ ಆಶೀರ್ವಾದ ಇಲ್ಲ ಅಂತ ಕೆಲವರು ಇನ್ನು ಹುಚ್ಚರು ಇವೆಲ್ಲ. ದೇವರ ವಾಕ್ಯವನ್ನು ತಿಳಿದಿಲ್ಲ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ, ದೊಡ್ಡ ಪಂಡಿತರಾಗಿ ಮಾತಾಡ್ತಾರೆ. ದೊಡ್ಡ ಕಳ್ಳರು ಇವರೆಲ್ಲ. ವಾಕ್ಯಗಳನ್ನು ತಿಳಿಯದೆ ಮಾತಾಡಬಾರ್ದು. ಎಷ್ಟು ಇದೆಯಾ ಗೊತ್ತಾಗುತ್ತಾ? ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡ್ತೀರಾ ಏನ್ರಿ? 18ನೇ ಅಧ್ಯಾಯಕ್ಕೆ ಬರಬೇಕು. 18ನೇ ಅಧ್ಯಾಯಕ್ಕೆ 1ನೇ ವಚನದಿಂದ 22ನೇ ವಚನದವರೆಗೆ ಇದೆ ಮ್ಯಾಟ್ರ್ ಇವಾಗ. ಅಂದರೆ 2ನೇ ಪ್ರಯಾಣ ಮುಗಿಬೇಕಂದ್ರೆ, ಅಪೊಸ್ತಲನಾಗಿರುವಂಥ ಪೌಲನು 2ನೇ ಪ್ರಯಾಣ ಮುಗಿಸ್ಬೇಕಾದ್ರೆ ಏನ್ರಿ 18ನೇ ಅಧ್ಯಾಯ 1ನೇ ವಚನ ಮತ್ತು ಪೂರ್ತಿ 22ನೇ ವಚನದವರೆಗೆ ನೋಡಬೇಕಾಗುತ್ತೆ. ಇವಾಗ ಏನಾಗುತ್ತೆ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲಿಂದ ಅಥೇನೆ ಪಟ್ಟಣದ ಇದೆಯಲ್ಲ, ಅಥೇನೆ ಪಟ್ಟಣ, ಈ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆಗಳು. ದೊಡ್ಡ ಸಭೆ ಏರ್ಪಾಟಾಗುತ್ತೆ. ಅನೇಕರಿಗೆ ಸುವಾರ್ತೆ ಮಾಡ್ತಾನೆ. ಅದರಲ್ಲಿ ಕೆಲವರು ನಂಬ್ತಾರೆ, ಕೆಲವರನ್ನು ಸ್ವಲ್ಪ ಜನ ನಂಬ್ತಾರೆ, ಅನೇಕರು ಅಪಹಾಸ್ಯ ಮಾಡಿ ಹೊರಟೋಗ್ತಾರೆ. ಇನ್ನು ಯಹೂದ್ಯರು ಇರ್ತಾರಲ್ಲ, ಯಹೂದ್ಯರ ಕೆಲಸ ಏನು? ಉರಿಗೊಳ್ಳೋದು. ಆ ರೀತಿ ನಡೆಯುತ್ತೆ. ಓಕೆನಾ? ಅಲ್ಲಿಂದ ಎಲ್ಲಿಗೆ ಬರ್ತಾರಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, 18ನೇ ಅಧ್ಯಾಯಕ್ಕೆ ಬನ್ನಿ. 18ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು ಏನ್ರಿ? ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 1ನೇ ವಚನ. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂತಕ್ಕೆ ಹೋದನು. ಅಪೊಸ್ತಲನಾಗಿರುವಂಥ ಕೊರಿಂತದವರಿಗೆ ಬರೆದ 1ನೇ ಪತ್ರಿಕೆ, ಕೊರಿಂತದವರಿಗೆ ಬರೆದ 2ನೇ ಪತ್ರಿಕೆ ಅಂತ ನಾವು ಓದ್ತೀವಲ್ವ ಗ್ರಂಥವನ್ನು, ಪತ್ರಿಕೆಗಳನ್ನು. ಆ ಕೊರಿಂತ ಎನ್ನುವಂಥ ಪಟ್ಟಣಕ್ಕೆ ಬಂದಿದ್ದಾನೆ, ಹೆಜ್ಜೆ ಹಾಕಿದ್ದಾನೆ. ನಿಮಗ ಅರ್ಥ ಮಾಡಿಕೊಳ್ಳಿ. ಅಂತ್ಯೋಕ್ಯದಿಂದ ಕಿಲಿಕ್ಯಕ್ಕೆ ಬರ್ತಾರೆ, ಕಿಲಿಕ್ಯದಿಂದ ದೆರ್ಬೆಗೆ ಬರ್ತಾರೆ, ದೆರ್ಬೆದಿಂದ ಲುಸ್ತ್ರಕ್ಕೆ ಬರ್ತಾರೆ, ಲುಸ್ತ್ರದಿಂದ ಇಕೋನ್ಯಕ್ಕೆ, ಇಕೋನ್ಯದಿಂದ ಪಿಸಿದ್ಯ, ಪಿಸಿದ್ಯದಿಂದ ಗಲಾತ್ಯ, ಗಲಾತ್ಯದಿಂದ ಮುಸ್ಯ, ಮುಸ್ಯದಿಂದ ತ್ರೋವಕ್ಕೆ ಬರ್ತಾರೆ, ತ್ರೋವದಿಂದ ಸಮೋತ್ರೋಯಕ್ಕೆ ಬರ್ತಾರೆ, ಸಮೋತ್ರೋಯದಿಂದ
ನಯಪೋಲಿದಿಂದ ಫಿಲಿಪ್ಪಿದಿಂದ ತೆಸಲೋನಿಕದಿಂದ ಬೆರೆಯದಿಂದ ಅಥೇನೆಯ ಪಟ್ಟಣದಿಂದ ಕೊರಿಂಥ ಪಟ್ಟಣಕ್ಕೆ ಬಂದಿರುವಂಥದ್ದು. ಕೊರಿಂಥ ಪಟ್ಟಣಕ್ಕೆ, ಓಕೆನಾ. ಇದು 2ನೇ ಪ್ರಯಾಣ ಟೋಟಲ್ ಮುಗಿಸುವಾಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಗೊತ್ತಾ? ಎಷ್ಟು ಸಾವಿರ ಕಿಲೋಮೀಟರ್ ಅಂತ ನೋಡುವಾಗ 4140 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಎಷ್ಟು 4140 ಕಿಲೋಮೀಟರ್ ಪ್ರಯಾಣ. ಎಷ್ಟು ವರ್ಷ ಪ್ರಯಾಣ ಅಂದರೆ ಟೋಟಲ್ 3 ವರ್ಷಗಳ ಕಾಲ ತನಕ ಪ್ರಯಾಣ ಮಾಡ್ತಾರೆ. 3 ವರ್ಷ ಅಂತಿಯೋಕ್ಯ ಪಟ್ಟಣದಿಂದ ಏನ್ರೆ ಅಲ್ಲಿ ಸ್ವಲ್ಪ ದಿನ, ಇಲ್ಲಿ ಸ್ವಲ್ಪ ದಿನ, ಅಲ್ಲಿ ಸ್ವಲ್ಪ ದಿನ ಹೇಳಿ ಸುವಾರ್ತೆ ಮಾಡಿ ಅಲ್ಲಿ ಅವಮಾನಗಳು, ಇಲ್ಲಿ ನಿಂದನೆಗಳು ಏನ್ರಿ ಹೀಗೆ ಎಲ್ಲ ಅನುಭವಿಸ್ತಾನೆ, ಕಷ್ಟಪಡ್ತಾನೆ, ದುಡಿತಾರೆ, ಜನರನ್ನು ಪ್ರೋತ್ಸಾಹ ಕೊಡ್ತಾನೆ. ಇವೆಲ್ಲ ಮಾಡಿಕೊಂಡು ಸುವಾರ್ತೆ ಮಾಡಿ ಏನ್ರಿ ಪ್ರಯಾಣ ಮಾಡುವಂಥದ್ದು. ಎಲ್ಲಿಗೆ ಬಂದಿದ್ದಾರೆ ಇವಾಗ? ಕೊರಿಂಥ ಎಂಬುವಂಥ ಪಟ್ಟಣಕ್ಕೆ ಬಂದಿದ್ದಾನೆ, ಅಥೇನೆ ಪಟ್ಟಣದಿಂದ. ಒಂದು ಸಾರಿ ಮ್ಯಾಪ್ ಹಾಕ್ಬಿಡಪ್ಪ, ಕೊನೆಯದಾಗಿ ಮುಗಿಸ್ಬಿಡೋಣ. ಮತ್ತೆ ಉಳಿದಿರುವಂಥ ಭಾಗವನ್ನು ನಾಳೆ ನೋಡೋಣ ಪ್ರಿಯರೇ. ಅಥೇನೆ ಪಟ್ಟಣದಿಂದ ಕೊರಿಂಥ ಪಟ್ಟಣಕ್ಕೆ. ಅಥೇನೆ ಪಟ್ಟಣ ಸ್ವಲ್ಪ ಜೂಮ್ ಮಾಡಿ. ಅಥೇನೆ ಪಟ್ಟಣದಿಂದ ಕೊರಿಂಥ, ಅಲ್ಲೇ ಅಕಾಯ ಅಂತ ಇರುತ್ತಲ್ಲ, ಅಕಾಯ, ಕೊರಿಂಥ, ಅಲ್ಲಿಗೆ ಬರುವಂಥದ್ದು. ಏನ್ರಿ ಮ್ಯಾಪಲ್ಲಿ ಹತ್ರ ಇರುತ್ತೆ ರೀ, ಆದರೆ ನಿಜವಾಗಿ ನೋಡಬೇಕಾದ್ರೆ ಸುಮಾರು ಕಿಲೋಮೀಟ್ರ್ ದೂರ ಇರುತ್ತೆ. ಅವೆಲ್ಲ ಕೂಡ ಇನ್ನು ನಾಳೆ 2ನೇ ಪ್ರಯಾಣ ನಾಳೆ ಸಂಪೂರ್ಣವಾಗಿ ಮುಗಿಸ್ಬಿಡೋಣ. ನಾಳೆ 2ನೇ ಪ್ರಯಾಣ ಕಂಪ್ಲೀಟ್ ಮಾಡಿಕೊಂಡು 3ನೇ ಪ್ರಯಾಣ ಇರುತ್ತೆ, ಅಪೊಸ್ತಲನಾಗಿರುವಂಥ ಪೌಲನು ಮಾಡಿರುವಂಥ ಪ್ರಯಾಣ. ಅವೆಲ್ಲ ತಿಳ್ಕೊಂಡಾಗ ಅದ್ಭುತ ರೀ, ಓಕೆನಾ. ಎಲ್ಲರೂ ತಲೆಬಾಗಿಸ್ರೆ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಅಪೊಸ್ತಲನಾಗಿರುವಂಥ ಪೌಲನು ತಂದೆ, ಆತನಾಗಿರ್ಬೋದು, ಸೀಲನೂ ಆಗಿರ್ಬೋದು, ತಿಮೋತಿ ಆಗಿರ್ಬೋದು, ಲೂಕನೂ ಆಗಿರ್ಬೋದು, ಇನ್ನೂ ಕೆಲವು ಮಂದಿ ಭಕ್ತರು ತಂದೆಯ ದೇವರೇ ಪೌಲನ ಜೊತೆಯಲ್ಲಿದ್ದು ಅನೇಕ ಸುವಾರ್ತೆ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಜ್ಞಾನವನ್ನು ಸಾರಿದ್ದಾರೆ ತಂದೆ. ಅನೇಕರಿಗೆ ಸತ್ಯವಂತ ಬೋಧನೆಯನ್ನು ಸಾರಿದ್ದಾರೆ. ಅವಮಾನ, ನಿಂದನೆಗಳು, ಕಷ್ಟಗಳು, ಶೋಧನೆಗಳು ಇವೆಲ್ಲವನ್ನು ಕೂಡ ನಿಮ್ಮ ಮಕ್ಕಳು ಅನುಭವಿಸಿದ್ದಾರೆ ತಂದೆ. ನಾವು ತಿಳ್ಕೊಳ್ತಾ ಇದ್ದೀವಿ ತಂದೆ. ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಂಡು ನೀವು ಇಷ್ಟಪಡುವಂಥ ರೀತಿಯಲ್ಲಿ, ನೀವು ಸಂತೋಷ ಪಡುವಂಥ ರೀತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ವಾಕ್ಯಗಳನ್ನು ತಿಳ್ಕೊಂಡು ಭಕ್ತಿಯಿಂದ ನಡೆಯುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ಇನ್ನು ಉಳಿದಿರುವಂಥ ಭಾಗ ಮತ್ತೆ ನಾಳೆ ಮಾತಾಡ್ತೇನೆ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.